1971ರಿಂದ 1999ರ ನಡುವೆ 16 ಬಾರಿ ಭಾರತೀಯ ವಿಮಾನಗಳನ್ನು ISI ಹೈಜಾಕ್ ಮಾಡ್ತಿರುತ್ತೆ. ಆಗಸ್ಟ್ ತಿಂಗಳಿನಲ್ಲೇ ಮುಂಬಯಿಯ ವಿಮಾನ ನಿಲ್ದಾಣದಿಂದ ವಿಮಾನವನ್ನು ಹೈಜಾಕ್ ಮಾಡಬೇಕು ಅಂತ ISI ಪ್ಲಾನ್ ಮಾಡಿರುತ್ತೆ. ಜಗತ್ತಿನ ಮುಂದೆ ತಾನು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಒಂಥರ ನಾಟಕ ಆಡಿದ್ರೆ ISI ಈ ಭಯೋತ್ಪಾದಕ ಕೃತ್ಯಗಳಿಗೆ ಹೀಗೆ ಕುಮ್ಮಕ್ಕು ಕೊಟ್ಕೊಂಡು ಇನ್ನೊಂಥರ ನಾಟಕ ಆಡ್ತಾ ಇರ್ತದೆ. ಇದು 1984ರಲ್ಲಿ ಇಂಥದ್ದೇ ಒಂದು ನಾಟಕವನ್ನು ಆಡಿ ಹೀಗೇನೆ ಒಂದು ಇಂಡಿಯನ್ ಏರ್ಲೈನ್ಸ್ನ ವಿಮಾನವನ್ನು ಹೈಜಾಕ್ ಮಾಡಿಸಿರುತ್ತೆ ಖಾಲಿಸ್ತಾನಿ ಉಗ್ರರಿಂದ ISI. ನಮಸ್ಕಾರ. 21ನೇ ಶತಮಾನ ಶುರುವಾಗಿ ಇನ್ನೇನು 25 ವರ್ಷಗಳು ಕಳೆದು ಹೋಗ್ತಾ ಇದ್ದಾವೆ. ಇನ್ನೊಂದು ವಾರ ಹೋದರೆ 2025ಕ್ಕೆ ಕಾಲಿಡ್ತೀವಿ. ಈ ಹಿನ್ನೆಲೆಯಲ್ಲಿ ಈ ಸಹಸ್ರಮಾನ ಆರಂಭಗೊಂಡಾಗಿನಿಂದ ಇಲ್ಲಿಯವರೆಗೂ ನಮ್ಮ ದೇಶದ ಇತಿಹಾಸದಲ್ಲಿ ಘಟಿಸಿದ ಕೆಲವೊಂದು ಮಹತ್ತರ ವಿದ್ಯಮಾನಗಳು ಹಾಗೂ ಅವುಗಳ ಸುತ್ತಮುತ್ತಲಿನ ಬೆಳವಣಿಗೆಗಳ ಕುರಿತು ವಿಶ್ಲೇಷಣೆಗಳನ್ನು ಕೊಡ್ತಾ ಒಂದು ವಿಶೇಷವಾದ ವ್ಲಾಗ್ ಸರಣಿಯನ್ನು ಆರಂಭಿಸೋದಕ್ಕೆ ಉದ್ದೇಶಿಸಿದ್ದೇನೆ. ನಮ್ಮೆಲ್ಲರಿಗೂ ಗೊತ್ತು, 2000ನೇ ಇಸ್ವಿ ಆರಂಭವಾಗೋ ಒಂದು ವಾರದ ಮುಂಚೆ ಇಂಡಿಯನ್ ಏರ್ಲೈನ್ಸ್ನ ಅಪಹರಣವಾಗಿರುತ್ತೆ. IC-814 ವಿಮಾನವನ್ನು ಅಪಹರಣಗೈದು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದಂಥ ಭಯೋತ್ಪಾದಕರನ್ನು ನಮ್ಮ ಜೈಲುಗಳಿಂದ ಬಿಡುಗಡೆಯನ್ನು ಮಾಡಿಸ್ಕೊಂಡಿರ್ತಾರೆ. ಈ ಒಂದು ದುರದೃಷ್ಟವಶಾತ್ ಘಟನೆಯೊಂದಿಗೆ ಇದರಿಂದ ಆದಂಥ ಪರಿಣಾಮಗಳ ಒಂದು ಟಿಕ್ಕಿಂಗ್ ಟೈಮ್ ಬಾಂಬ್ನ ಕಾರ್ಮೋಡದಲ್ಲಿಯೇ ನಾವು 21ನೇ ಶತಮಾನಕ್ಕೆ ಒಂದು ಆತಂಕದ ಛಾಯೆಯಲ್ಲೇ ಕಾಲಿಡ್ತೇವೆ. ನಾನು ಈ ವಿದ್ಯಮಾನದ ಸುತ್ತಲಿನ ಒಂದಷ್ಟು ಆಸಕ್ತಿಕರ ವಿಚಾರಗಳು ಹಾಗೂ ಒಂದು ಭಿನ್ನವಾದ ವಿಶ್ಲೇಷಣೆಯನ್ನು ನಿಮಗೆ ಕೊಡ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತು, ಈ ಹೈಜಾಕಿಂಗ್ ಎಪಿಸೋಡ್ನ ಒಂದು ನೆಟ್ಫ್ಲಿಕ್ಸ್ನಲ್ಲಿ ಒಂದು ವೆಬ್ ಸೀರೀಸ್ ಬಂದಿದೆ. ತುಂಬ ಚೆನ್ನಾಗಿದೆ ಅದು, ಹೈಜಾಕಿಂಗ್ ಎಪಿಸೋಡ್ ಅದು. ಆದರೆ ಈ ಹೈಜಾಕಿಂಗಿಗೆ ಹಿಂದಿನ ಪೂರ್ವಭಾವಿ ಸಿದ್ಧತೆ ಹಾಗೂ ಈ ಹೈಜಾಕಿಂಗ್ ಆಗ್ತಿದ್ದಂಥ ಕೋರ್ಸ್ ಆಫ್ ಟೈಮ್ನಲ್ಲಿ ಏನೆಲ್ಲ ಒಂದಷ್ಟು ರಾಜತಾಂತ್ರಿಕ ಮಟ್ಟದಲ್ಲಿ ಹಾಗೂ ರಾಜಕೀಯ ಮಟ್ಟದಲ್ಲಿ ಒಂದಷ್ಟು ಆಸಕ್ತಿಕರವಾದಂತಹ ವಿಚಾರಗಳು ನಡೆದವು ಅನ್ನೋದಂಥದ್ದನ್ನ ನಿಮಗೆ ಈ ವ್ಲಾಗ್ನಲ್ಲಿ ಹೇಳುವುದರ ಮೂಲಕ ಈ ವಿಶೇಷ ವ್ಲಾಗ್ ಸರಣಿಯನ್ನು ಆರಂಭಿಸ್ತಾ ಇದ್ದೇನೆ. ಪರ್ವೇಜ್ ಮುಷರಫ್ರ ಕಾರ್ಗಿಲ್ ದುಸ್ಸಾಹಸದ ಕುರಿತು ನಮ್ಮೆಲ್ಲರಿಗೂ ಗೊತ್ತು. ನಿಯಂತ್ರಣ ರೇಖೆಯಿಂದ ನಮ್ಮತ್ತ ಬಂದು ನಮ್ಮ ಪೋಸ್ಟ್ಗಳು ಮತ್ತು ಬಂಕರ್ಗಳನ್ನು ಪಾಕಿಸ್ತಾನದ ಸೈನಿಕರು ವಶಪಡಿಸ್ಕೊಂಡಿದ್ರು. ನಾವು ಆಪರೇಷನ್ ವಿಜಯನ್ನು ನಡೆಸಿ ಅವರುಗಳನ್ನು ಹಿಮ್ಮೆಟ್ಟಿಸಿ ಆ ಬಂಕರ್ಗಳನ್ನು ಮತ್ತು ಪೋಸ್ಟ್ಗಳನ್ನು ನಾವೆಲ್ಲ ನಮ್ಮ ಮರುವಶಕ್ಕೆ ಪಡೆದುಕೊಂಡ್ವಿ. ಆದರೆ ಇಲ್ಲಿ ನಾವು ನಿಜಕ್ಕೂ ಗೆದ್ದುವ, ಹಾಗೆ ಮುಷರಫ್ ಸೋತ್ರ ಅನ್ನುವಂಥ ವಿಚಾರವಾಗಿ ಬಹಳ ಜನ ವಿಶ್ಲೇಷಕರು ಬಹಳ ಭಿನ್ನವಾದ ವಿವರಣೆಗಳನ್ನು ಕೊಡ್ತಾರೆ. ಇವೆಲ್ಲದಕ್ಕೂ ತೂಕವಿದೆ. ಹೌದು, ಎಲ್ಲರೂ ಕೂಡ ಈ ವಿಚಾರದಲ್ಲಿ ಕನ್ವಿನ್ಸ್ ಆಗಿಲ್ಲ ಕಾರ್ಗಿಲ್ ಯುದ್ಧದಲ್ಲಿ ನಾವು ಗೆದ್ವಿ ಅಂತ. ಪಾಕಿಸ್ತಾನಕ್ಕೆ ಒಂದಷ್ಟು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುವಂಥ ಲೀಡ್ಗಳು ಸಿಗ್ತವೆ ಕಾರ್ಗಿಲ್ ಯುದ್ಧದಲ್ಲಿ. ಅದರಲ್ಲಿ ಬಹುಮುಖ್ಯವಾದದ್ದೇನು ಅಂತಂದರೆ, ಭಾರತೀಯ ಸೇನೆಯ 15 ಕೋರ್ ಕಮಾಂಡ್ ಏನಿರುತ್ತೆ ಅದು ಶ್ರೀನಗರ ಕಣಿವೆ, ಪೂಂಚು, ರಜೌರಿ ಇಲ್ಲೆಲ್ಲ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿ ಬ್ಯುಸಿಯಾಗಿರುತ್ತೆ. ಹಾಗೆ ಈ ಕಣಿವೆಯಲ್ಲಿ ಇರುವಂಥ LOCಯ ಭದ್ರತೆಯ ಮೇಲೆ ಹೆಚ್ಚಿನ ಫೋಕಸನ್ನು ಕೊಟ್ಟಿರುತ್ತೆ. ಇದೇ ವೇಳೆ ಕಾರ್ಗಿಲ್ಲು ದ್ರಾಸ್ ಸೆಕ್ಟರ್ನಲ್ಲಿ ಇದೇ ರೀತಿಯ ಒಂದು ಫೋಕಸನ್ನು ಭಾರತೀಯ ಸಶಸ್ತ್ರ ಪಡೆಗಳು ಕೊಟ್ಟಿರೋದಿಲ್ಲ. ಅದರ ಪರಿಣಾಮವಾಗಿ ಕಾರ್ಗಿಲ್ ಯುದ್ಧ ನಡೀತು ಅನ್ನುವಂಥದ್ದು ಖುದ್ದು ಕಾರ್ಗಿಲ್ ರಿವ್ಯೂ ಕಮಿಟಿನಲ್ಲೂ ಕೂಡ ಈ ಬಗ್ಗೆ ಬೆಳಕು ಚೆಲ್ಲಲಾಗಿದೆ ಮತ್ತು ಎಲ್ಲರಿಗೂ ಗೊತ್ತು. ಇದೇ ವಿಚಾರವನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗುವಂಥ ಮುಷರಫ್ ನೇತೃತ್ವದ ಪಾಕಿಸ್ತಾನದ ಸೇನೆ ಹಾಗೂ ISI ಭಾರತೀಯ ಸೇನೆಯ 15 ಕೋರ್ ಕಮಾಂಡ್ ಏನು ಶ್ರೀನಗರದ ಸೆಕ್ಯೂರಿಟಿಯ ಜವಾಬ್ದಾರಿಯನ್ನು ಹೊತ್ತಿರುತ್ತೋ ಅದರ ಫೋಕಸನ್ನು ಕಾರ್ಗಿಲ್ ಕಡೆಗೆ ಎಳೆದುಬಿಡುತ್ತೆ. ಆಪರೇಷನ್ ವಿಜಯ್ನಲ್ಲಿ ಭಾಗಿಯಾಗೋದಕ್ಕೆ ಇದೇ 15 ಕೋರ್ ಕಮಾಂಡ್ನಲ್ಲಿರುವಂಥ ಸಾಕಷ್ಟು ಜನ ಸೈನಿಕರು ಆ ಕಡೆ ಹೋಗಿರ್ತಾರೆ. ಅದಾದ ಮೇಲೆ, ಈ ಯುದ್ಧ ಆದ ಮೇಲೆ ಏನೀಗಾಗೋಯ್ತಲ್ಲ, ಈಗ ಕಾರ್ಗಿಲ್ಲು ದ್ರಾಸ್ನ ಭದ್ರತೆಗೂ ಕೂಡ ಒಂದು ಕೋರ್ ಕಮಾಂಡನ್ನು ರಚಿಸಬೇಕು. ಹಾಗೆ ಅಲ್ಲಿರುವಂಥ BSF, CRPF, JNK ಪೊಲೀಸು ಮತ್ತು ಈ IB ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇವೆಲ್ಲದರ ನಡುವೆ ಒಂದು ಸಮನ್ವಯವನ್ನು ಮರುಸ್ಥಾಪಿಸಬೇಕು. ಹಾಗೆ ಒಂದು ಓವರಾಲ್ ಸ್ಟ್ರಕ್ಚರಲ್ ರಿವ್ಯಾಂಪಿಂಗನ್ನು ಮಾಡಬೇಕು ಅಂತ ಭಾರತೀಯ ಸೇನೆ, ಉಳಿದ ಸಶಸ್ತ್ರ ಪಡೆಗಳು ಹಾಗೂ ಭಾರತೀಯ ಸರ್ಕಾರ ಕೂಡ ತನ್ನ ರಾಜಕೀಯ ತಂತ್ರಗಾರಿಕೆಯ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಮನ್ವಂತರದ ಒಂದು ಪರ್ವವನ್ನು ಎದುರು ನೋಡ್ತಾ ಇರ್ತಾರೆ. ಒಂದು ಆಪರ್ಚುನಿಸ್ಟಿಕ್ ಆಗಿರುವಂಥ ಟೈಮ್ ವಿಂಡೋವನ್ನು ಗ್ರಹಿಸುವಂಥ ಪಾಕಿಸ್ತಾನ ಇದೇ ಟೈಮ್ನಲ್ಲಿ ಶ್ರೀನಗರ ಕಣಿವೆಯಲ್ಲಿ
ಜಿಹಾದಿ ನೆಟ್ವರ್ಕ್ಗಳು ಮತ್ತು ಇವುಗಳಿಗೆ ಕುಮ್ಮಕ್ಕನ್ನು ಕೊಡುವ ಮದ್ರಸಾ ನೆಟ್ವರ್ಕ್ಗಳನ್ನು ಸ್ಟ್ರೆಂಥನ್ ಮಾಡಬೇಕು. ಆ ಮೂಲಕ 90ರಲ್ಲಿ ಕಾಶ್ಮೀರದಲ್ಲಿ ಆಗಿದ್ದಂಥ ಹಿಂಸಾಚಾರದ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಮತ್ತೆ ಅಂತ ಮುಂದಾಗುತ್ತೆ. ಇದಕ್ಕೋಸ್ಕರ ಪಾಕಿಸ್ತಾನ ಏನು ಮಾಡುತ್ತೆ ಅಂದರೆ, ತನಗೆ ತುಂಬ ಅಗತ್ಯವಾಗಿ ಬೇಕಾಗಿದ್ದ ಒಂದಷ್ಟು ಭಯೋತ್ಪಾದಕರನ್ನು ಭಾರತೀಯ ಜೈಲಿನಲ್ಲಿ ಭಾರತದ ಬಂದಿಗಳಾಗಿದ್ದಂಥ ಭಯೋತ್ಪಾದಕರನ್ನ ಬಿಡುಗಡೆ ಮಾಡಿಸ್ಕೊಳ್ಳೇಬೇಕು ಅಂತ ಮುಂದಾಗುತ್ತೆ. ಸೊ ಈ ವಿಚಾರವಾಗಿ ತಕ್ಷಣವೇ ಕಾರ್ಯಗತವಾಗುವಂಥ ಪಾಕಿಸ್ತಾನದ ISI ನೇತೃತ್ವದ ಡೀಪ್ ಸ್ಟೇಟು ತನ್ನ ಹಳೆಯ ಟ್ರಿಕ್ ಒಂದನ್ನು ಮತ್ತೆ ಮುನ್ನೆಲೆಗೆ ತರುತ್ತೆ. ಏನಪ್ಪ ಅಂದರೆ, 1971ರಿಂದ 1999ರ ನಡುವೆ 16 ಬಾರಿ ಭಾರತೀಯ ವಿಮಾನಗಳನ್ನು ISI ಹೈಜಾಕ್ ಮಾಡ್ತಿರುತ್ತೆ. ಅದರಲ್ಲೂ ಪಾಕಿಸ್ತಾನದ ಹಿಂದಿನ ಸೇನಾ ಆಡಳಿತಗಾರ, ಮಿಲಿಟರಿ ಸರ್ವಾಧಿಕಾರಿಯಾಗಿದ್ದಂಥ ಜನರಲ್ ಜಿಯಾ ಉಲ್ ಹಕ್ ನೇತೃತ್ವದಲ್ಲಿ 1981ರಿಂದ 84ರ ನಡುವೆ ಖಾಲಿಸ್ತಾನಿ ಉಗ್ರವಾದ ತೀವ್ರ ತೆರನಾಗಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಸಲ ಭಾರತದ ವಿಮಾನಗಳನ್ನು ಹೈಜಾಕ್ ಮಾಡಿಸಲಾಗಿರುತ್ತೆ. ಇನ್ಫ್ಯಾಕ್ಟ್ ಇದೇ ಜಿಯಾ ಉಲ್ ಹಕ್ ಇದ್ದಾಗಲೇ ಹಾಗೋ ಹೀಗೋ ಶಾಂತವಾಗಿದ್ದಂಥ ನಮ್ಮ ಕಾಶ್ಮೀರ ಕಣಿವೆ ಪ್ರತ್ಯೇಕತಾವಾದದ ಕೂಗಿದ್ರೂ ಕೂಡ ಅದು ಎಂದೂ ಹಿಂಸಾಚಾರಕ್ಕೆ ತಿರುಗಿರೋದಿಲ್ಲ. ಆದರೆ ಯಾವಾಗ ಈ ಜಿಯಾ ಉಲ್ ಹಕ್ನ ಮುಷ್ಟಿಗೆ ಪಾಕಿಸ್ತಾನ ಹೋಗುತ್ತೋ ಅದೇ ವೇಳೆ ಸೋವಿಯತ್ ಮತ್ತು ಅಮೆರಿಕಗಳ ನಡುವೆ ಅಫ್ಘಾನಿಸ್ತಾನದ ವಿಚಾರವಾಗಿ ಶೀತಲ ಸಂಘರ್ಷ ನಡೀತಾ ಇರುತ್ತೆ. ಅಲ್ಲೇ ನೋಡಿ ಈ ಜಿಹಾದಿ ಭಯೋತ್ಪಾದನೆ ಇದೆಲ್ಲ ಮುನ್ನೆಲೆಗೆ ಬರೋದು. ಅಫ್ಘಾನಿಸ್ತಾನದಲ್ಲಿ ಬಳಸಲಾಗುತ್ತಿದ್ದಂಥ ಮುಜಾಹಿದೀನ್ಗಳನ್ನು ಅದೇ ಮದ್ರಸಾ ನೆಟ್ವರ್ಕ್ಗಳು, ಅದೇ ಜಿಹಾದಿ ನೆಟ್ವರ್ಕ್ಗಳನ್ನು ಬಳಸಿಕೊಂಡು ಕಾಶ್ಮೀರದ ಕಣಿವೆಯತ್ತ ನುಸುಳುವಂತೆ ಮಾಡಿಸ್ಬಿಟ್ಟಿರ್ತಾನೆ ಈ ಜಿಯಾ ಉಲ್ ಹಕ್. ಇದರ ಪರಿಣಾಮವಾಗಿಯೇ ಕಾಶ್ಮೀರ ಕಣಿವೆ 80ರ ದಶಕದ ಅಂತ್ಯ ಹಾಗೂ 90ರ ದಶಕದ ಆರಂಭದಲ್ಲಿ ಅಕ್ಷರಶಃ ಹಿಂಸಾಚಾರದಿಂದ ಕುದ್ದು ಹೋಗಿರುತ್ತೆ. ಇದನ್ನೇ 1999ರ ಕಾರ್ಗಿಲ್ ಯುದ್ಧದ ಬಳಿಕ ಪುನರಾವರ್ತಿಸಬೇಕು ಅಂತ ಇದೀಗ ಮುಷರಫ್ರ ಮಿಲಿಟರಿ ಸರ್ವಾಧಿಕಾರದ ಕೆಳಗೆ ಬಂದಿದ್ದಂಥ ಪಾಕಿಸ್ತಾನದ ಡೀಪ್ ಸ್ಟೇಟು ಮುಂದಾಗುತ್ತೆ. ಅದರ ಪರಿಣಾಮವೇ IC-814ನ ಹೈಜಾಕ್. ಜುಲೈ 26ನೇ ತಾರೀಕು ಕಾರ್ಗಿಲ್ ಯುದ್ಧ ಅಧಿಕೃತವಾಗಿ ಮುಗಿದಿರುತ್ತೆ. ಇದಾದ ಕೆಲವೇ ವಾರಗಳಲ್ಲಿ ಅಂದರೆ ಆಗಸ್ಟ್ ತಿಂಗಳಿನಲ್ಲೇ ಮುಂಬಯಿಯ ವಿಮಾನ ನಿಲ್ದಾಣದಿಂದ ವಿಮಾನವನ್ನು ಹೈಜಾಕ್ ಮಾಡಬೇಕು ಅಂತ ISI ಪ್ಲ್ಯಾನ್ ಮಾಡಿರುತ್ತೆ. ಇದಕ್ಕೋಸ್ಕರ ಭಾರತೀಯ ಮೂಲದ ಅಬ್ದುಲ್ ಲತೀಫ್ ಎನ್ನುವಂಥ ತನ್ನ ಆಪರೇಟಿವನ್ನು ಮುಂಬೈ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿರುವಂಥ ಭದ್ರತೆ ಮತ್ತು ಅಲ್ಲಿ ಜನಗಳ ಓಡಾಟ ಇವೆಲ್ಲವನ್ನು ಒಂದು ರೆಕನೈಸೆನ್ಸ್ ಮಾಡ್ಕೊಂಬ, ಅಂದರೆ ಅವೆಲ್ಲವನ್ನು ಒಂದು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಾ ಅಂತ ಕಳಿಸಿರುತ್ತೆ. ಆಗ ಆತ ಹೇಳ್ತಾನೆ, ಮುಂಬೈ ವಿಮಾನ ನಿಲ್ದಾಣದಲ್ಲಿ ಭದ್ರತೆ ತುಂಬ ಟೈಟ್ ಆಗಿರೋದ್ರಿಂದ ಇಲ್ಲಿ ವಿಮಾನವನ್ನು ಅಪಹರಿಸುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ. ಹಾಗಾಗಿ ಇನ್ನೊಂದು 2 ತಿಂಗಳು ಈ ISI ನೇತೃತ್ವದ ಡೀಪ್ ಸ್ಟೇಟು ಬೇರೆ ಎಲ್ಲಿಂದ ಹೈಜಾಕ್ ಮಾಡೋದು ಅನ್ನೋ ಬಗ್ಗೆ ಆಲೋಚನೆ ಮಾಡುತ್ತೆ. ಇದೇ ಅವಧಿಯಲ್ಲಿ ಅಂದರೆ ಈ ಆಗಸ್ಟಿಂದ ಮುಂದೆ ಇನ್ನೊಂದು 2 ತಿಂಗಳಲ್ಲಿ ಅಕ್ಟೋಬರ್ 12ನೇ ತಾರೀಕು ನಾಟಕೀಯ ಬೆಳವಣಿಗೆಯೊಂದರಲ್ಲಿ ಪಾಕಿಸ್ತಾನದ ಜನಚುನಾಯಿತ ಸರ್ಕಾರ ನವಾಜ್ ಶರೀಫ್ ನೇತೃತ್ವದ ಜನರಿಂದ ಚುನಾಯಿಸಲ್ಪಟ್ಟ ಸರ್ಕಾರ ಪತನಗೊಂಡು ನವಾಜ್ ಶರೀಫ್ ರವರು ಪ್ರಧಾನಮಂತ್ರಿಯ ಪಟ್ಟವನ್ನು ಕಳ್ಕೊಂಡಿರ್ತಾರೆ. ಮಿಲಿಟರಿ ದಂಗೆಯಲ್ಲಿ ಪರ್ವೇಜ್ ಮುಷರಫ್ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ಕೊಂಡಿರ್ತಾರೆ. ನಾನು ಹಿಂದೆ ಹೇಳಿದೆ ನೋಡಿ, ಜಿಯಾ ಉಲ್ ಹಕ್ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಮಿಲಿಟರಿ ಆಡಳಿತಕ್ಕೆ ಹೋದರೆ ಪಾಕಿಸ್ತಾನ ಯಾವ ರೂಪವನ್ನು ತಾಳುತ್ತೆ ಅಂತ. ಸೊ ಇದನ್ನು ನಾವು ಇಲ್ಲಿ ಊಹೆ ಮಾಡ್ಕೋಬೋದು. ಮತ್ತೊಮ್ಮೆ ಮಿಲಿಟರಿ ಸರ್ವಾಧಿಕಾರಿಯ ಕೈಗೆ ಪಾಕಿಸ್ತಾನ ಹೋಗಿರುತ್ತೆ. ಇನ್ನು ಅಲ್ಲಿನ ಸಶಸ್ತ್ರ ಪಡೆಗಳಿರ್ಬೋದು ಅಥವಾ ಅದರ ಡೀಪ್ ಸ್ಟೇಟ್ನ ಮುಖವಾಗಿರುವಂಥ ISI ಇನ್ನೆಷ್ಟು ಬಲವನ್ನು, ಇನ್ನೆಷ್ಟು ಆತ್ಮವಿಶ್ವಾಸವನ್ನು ಪಡ್ಕೊಳ್ಬೋದು ಅಂತ. ಈತ ಮುಂಬೈ ನಿವಾಸಿ, ಜೈಷೆ ಮೊಹಮ್ಮದ್ ಸಂಸ್ಥಾಪಕ ಹಾಗೂ ಆವಾಗ ಹರ್ಕತುಲ್ ಅನ್ಸಾರ್ ಅನ್ನುವಂಥ ಭಯೋತ್ಪಾದಕ ಸಂಘಟನೆಯಲ್ಲಿ ಒಬ್ಬ ಮುಖ್ಯ ಭಾಷಣಕಾರನಾಗಿದ್ದಂತಹ ಮಸೂದ್ ಅಜರ್ನ ಭಾರತ ವಿರೋಧಿ ಭಾಷಣಗಳನ್ನು ಕೇಳಿಸ್ಕೊಂಡು ಈತನಲ್ಲಿ ಇಸ್ಲಾಮಿಕ್ ತೀವ್ರವಾದದ ಅಮಲು ತಲೆಗೇರಿರುತ್ತೆ. ಇದರ ಪರಿಣಾಮ ಈತ ನಿಯಂತ್ರಣ ರೇಖೆಯನ್ನು ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಗಿ ಇದೇ ಹರ್ಕತುಲ್ ಅನ್ಸಾರ್ನಿಂದ ಶಸ್ತ್ರಾಸ್ತ್ರ ಬಳಕೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಹಾಗೆ ISI ಸಂಪರ್ಕಕ್ಕೂ ಬಂದಿರ್ತಾನೆ. ಹಾಗೆ ಇದೇ ವೇಳೆ ಇವತ್ತು ಏನು IC-814 ಹೈಜಾಕಿಂಗ್ನ ಬಗ್ಗೆ ಮಾತಾಡ್ತಿದ್ದೀನೋ ಇದರಲ್ಲಿ ಭಾಗಿಯಾಗಿದ್ದ ಇನ್ನಷ್ಟು ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾನೆ. ಇದಾದ ಬಳಿಕ ಆತ ಮುಂಬೈಗೆ ವಾಪಸ್ ಬಂದಿರ್ತಾನೆ. ISIನ ಸ್ಲೀಪರ್ ಸೆಲ್ನಲ್ಲಿ ಈತ ಕೆಲಸ ಮಾಡಿಕೊಂಡು ಇರ್ತಾನೆ. ನಮ್ಮ ದೇಶದಲ್ಲಿ ಆಗಾಗ ನಡೆಯುವಂತಹ ಕೋಮುಗಲಭೆ ಇರ್ಬೋದು, ಬೇರೆ ರೀತಿಯ ಸಂಘರ್ಷಗಳಿರ್ಬೋದು, ರಾಜಕೀಯ ಬೆಳವಣಿಗೆಗಳಿರ್ಬೋದು, ಇಲ್ಲಿ ಹೇಗೆ ಸುದ್ದಿ ಆಗ್ತಿದೆ, ಹಾಗೆ ಇಲ್ಲಿನ ಜನರ ಮನಸ್ಸಿನಲ್ಲಿ ಈ ವಿಚಾರಗಳು ಹೇಗೆ
ಒಂದು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡಿವೆ ಅನ್ನೋ ವಿಚಾರವಾಗಿ ISIಗೆ ಕಾಲಕಾಲಿಕವಾಗಿ ಮಾಹಿತಿಯನ್ನು ಕೊಡ್ತಾ ಇರ್ತಾನೆ. ಇದೇ ಅಬ್ದುಲ್ ಲತೀಫನ್ನು ಬಳಸ್ಕೊಂಡೆ IC-814 ಹೈಜಾಕ್ನ ಪ್ಲಾಟನ್ನು ISI ಮಾಡುತ್ತೆ. ಯಾವಾಗ ಭಾರತೀಯ ವಿಮಾನ ನಿಲ್ದಾಣಗಳಲ್ಲಿ ಭದ್ರತಾ ತಪಾಸಣೆ ಬಿಗಿಯಾಗಿದೆ ಅಂತ ಅರ್ಥವಾಗುತ್ತೋ ಆಗ ISIಗೆ ನೆನಪಾಗೋದು ನೇಪಾಳ. ನಾನಾಗಲೇ ಹೇಳಿದ ಹಾಗೆ ಅಕ್ಟೋಬರ್ 12, 1999ರಲ್ಲಿ ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಮಿಲಿಟರಿ ಸರ್ವಾಧಿಕಾರಿಯಾಗಿರ್ತಾರೆ. ಹಾಗಾಗಿ ISIಗೆ ಸಿಕ್ಕಾಪಟ್ಟೆ ಫ್ರೀ ಹ್ಯಾಂಡ್ ಸಿಕ್ಕಿರುತ್ತೆ ಈ ವಿಚಾರದಲ್ಲಿ. ಇದೇ ವೇಳೆ ನೇಪಾಳದ ಯೂಸುಫ್ ನೇಪಾಳಿ ಎನ್ನುವಂಥ ಮತ್ತೊಬ್ಬ ISI ಏಜೆಂಟು ಮುಂಬೈಗೆ ಬಂದು ಅಬ್ದುಲ್ ಲತೀಫ್ ಜೊತೆಗೆ ಇದೇ ವಿಮಾನದ ಹೈಜಾಕ್ ಮಾಡುವಂಥ ವಿಚಾರವಾಗಿ ಎಲ್ಲ ಪ್ಲ್ಯಾನ್ಗಳನ್ನು ಒಂದೊಂದಾಗಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಪಾಕಿಸ್ತಾನ ನೇಪಾಳವನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತು ಅನ್ನುವಂಥದ್ದು ಕೆಲವರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ಬೋದು. ಯಾಕೆಂದರೆ ಮಾಲ್ಡೀವ್ಸ್ ಇತ್ತು, ಶ್ರೀಲಂಕಾ ಇತ್ತು, ಬಾಂಗ್ಲಾದೇಶ ಇತ್ತು, ಇವೆಲ್ಲವನ್ನು ಬಿಟ್ಟು ನೇಪಾಳವನ್ನೇ ಆಯ್ಕೆ ಮಾಡ್ಕೊತು. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದರೆ ಮತ್ತೊಮ್ಮೆ ಜಿಯಾ ಉಲ್ ಹಕ್ನ ಆಡಳಿತಾವಧಿಗೆ ಹೋಗಬೇಕಾಗುತ್ತೆ. ಆತನ ಆಡಳಿತಾವಧಿಯಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಪಾಕಿಸ್ತಾನದ ಡೀಪ್ ಸ್ಟೇಟು ಉಚ್ಛ್ರಾಯ ಸ್ಥಿತಿಯಲ್ಲಿ ತೊಡಗಿಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ನೇಪಾಳಗಳ ನಡುವಿನ ಸಾರ್ವಜನಿಕರ ಮುಕ್ತ ಸಂಚಾರ ಇರುತ್ತೆ. ಮತ್ತು ನೇಪಾಳದ ದುರ್ಗಮವಾದ ಪರ್ವತಮಯ ಪ್ರದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಮಾದಕ ದ್ರವ್ಯದ ಜಾಲಗಳು ಮತ್ತು ಈ ಕೋಟಾ ನೋಟುಗಳನ್ನು ರವಾನೆ ಮಾಡುವಂಥ ಜಾಲಗಳನ್ನು ಎಸ್ಟಾಬ್ಲಿಷ್ ಮಾಡಿ ಅಲ್ಲಿಂದ ಭಾರತಕ್ಕೆ ಇವೆಲ್ಲವನ್ನು ರವಾನೆ ಮಾಡಿ ಅಲ್ಲಿಂದ ಕಾಶ್ಮೀರದಲ್ಲಿರುವಂಥ ಜಿಹಾದಿ ನೆಟ್ವರ್ಕ್ಗೆ ಇದೆಲ್ಲವನ್ನು ಪೂರೈಕೆ ಮಾಡುವಂಥದ್ದು ಜಿಯಾ ಉಲ್ ಹಕ್ ನೇತೃತ್ವದ ಪಾಕಿಸ್ತಾನದ ಸಂದರ್ಭದಲ್ಲಿ ಎಲ್ಲವೂ ಚಿಗುರೊಡೆದಿರ್ತವೆ. ಅದಲ್ಲದೆ ಇದೇ ಸಂದರ್ಭದಲ್ಲಿ ಕರಾಚಿಯಿಂದ ಕಾಠ್ಮಂಡುವಿಗೆ ಪ್ರತಿ ವಾರ 4ರಿಂದ 5 ವಿಮಾನಗಳ ಸೇವೆಯನ್ನು ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸು ಒದಗಿಸ್ತಾ ಇರುತ್ತೆ. ಇಲ್ಲಿ ತುಂಬ ನೋಟ್ವರ್ತಿಯಾಗಿರುವಂಥ ವಿಚಾರ ಏನು ಅಂದರೆ, ಎರಡೂ ದೇಶಗಳ ನಡುವಿನ ಸಾಮಾನ್ಯ ಜನರ ನಡುವೆ ಹೇಳಿಕೊಳ್ಳುವಂಥ ಯಾವುದೇ ರೀತಿಯ ಒಡನಾಟ ಇರೋದಿಲ್ಲ. ಹಾಗಾಗಿ ಬಹುತೇಕ ಈ ವಿಮಾನಗಳು ಖಾಲಿನೇ ಹೋಗ್ತಾ ಇರ್ತವೆ. ಆದರೂ ಕೂಡ ಈ ವಿಮಾನ ಸೇವೆಗಳನ್ನು PIA ನಿಲ್ಲಿಸೋದಿಲ್ಲ. ಇಲ್ಲೇ ಇರೋದು ನೋಡಿ ವಿಚಾರ. ನೇಪಾಳದಲ್ಲಿರುವ ತನ್ನ ರಾಯಭಾರ ಕಚೇರಿಯಲ್ಲಿ ಅನೇಕ ಅಧಿಕಾರಿಗಳ ಸೋಗಿನಲ್ಲಿ ISI ಏಜೆಂಟ್ಗಳನ್ನು ಪಾಕಿಸ್ತಾನ ನಿಯೋಜನೆ ಮಾಡಿಬಿಟ್ಟಿರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ನೇಪಾಳವನ್ನು ಭಾರತ ವಿರೋಧಿ ಚಟುವಟಿಕೆಯ ಒಂದು ಔಟ್ಪೋಸ್ಟನ್ನಾಗಿ ಮಾಡ್ಕೊಂಡು ಬಿಟ್ಟಿರುತ್ತಲ್ಲ ಪಾಕಿಸ್ತಾನ. ಇದಲ್ಲದೆ ರಾಜತಾಂತ್ರಿಕ ಅಧಿಕಾರಿಗಳಿಗೆ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ತಪಾಸಣೆಯಿಂದ ವಿನಾಯಿತಿ ಇರುತ್ತೆ. ಇದರ ದುರ್ಲಾಭವನ್ನು ಪಡೆದುಕೊಳ್ಳುವ ಪಾಕಿಸ್ತಾನ ಇದೇ PIA ವಿಮಾನಗಳ ಮುಖಾಂತರ ಅಪಾರ ಪ್ರಮಾಣದಲ್ಲಿ ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳು, ಮಾದಕ ದ್ರವ್ಯ, ಕೋಟಾ ನೋಟುಗಳನ್ನೆಲ್ಲ ನೇಪಾಳಕ್ಕೆ ರವಾನೆ ಮಾಡಿ ಅಲ್ಲಿಂದ ಈ ಮುಕ್ತವಾಗಿರುವಂಥ ಭಾರತ ಮತ್ತು ನೇಪಾಳದ ಗಡಿಯನ್ನು ಬಳಸಿಕೊಂಡು ಭಾರತದ ಒಳಗೆ ಇವೆಲ್ಲವನ್ನು ತಂದು ಡಂಪ್ ಮಾಡ್ತಾ ಇರುತ್ತೆ ಪಾಕಿಸ್ತಾನ. ಫಾಸ್ಟ್ ಫಾರ್ವರ್ಡ್ ಟು 1999, ಮುಷರಫ್ರ ಸರ್ವಾಧಿಕಾರದ ಅವಧಿಯಲ್ಲಿ ಇದೇ ನೇಪಾಳವನ್ನು ಪಾಕಿಸ್ತಾನದ ಡೀಪ್ ಸ್ಟೇಟು ತನಗೆ ಕಾಶ್ಮೀರ ಕಣಿವೆಯಲ್ಲಿ ಮತ್ತೊಮ್ಮೆ ಭಯೋತ್ಪಾದನೆಯನ್ನು ಅಕ್ಷರಶಃ ಭುಗಿಲೆಬ್ಬಿಸಿ ಅಲ್ಲಿ ಅಶಾಂತಿಯಿಂದ ಅಲ್ಲಿನ ವಾತಾವರಣ ಕುದಿಯೋ ಹಾಗೆ ಮಾಡಬೇಕು ಅನ್ನೋ ಈ ಪ್ಲ್ಯಾನಿಗೆ ಮತ್ತೆ ನೇಪಾಳವನ್ನು ನಂಬಿಕೊಳ್ಳುತ್ತೆ. ಮತ್ತು ಇದಕ್ಕಾಗಿ ತನಗೆ ಬೇಕಾದಂತಹ ಒಂದಷ್ಟು ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನು ಭಾರತದ ಜೈಲುಗಳಿಂದ ಹೇಗಾದರೂ ಮಾಡಿ ಬಿಡಿಸಿ ತರೋದಕ್ಕೆ ಮುಂದಾಗುತ್ತೆ. ಅದರಲ್ಲಿ ಪ್ರಮುಖನಾದವನು ಮಸೂದ್ ಅಜರ್. ಈ ಹೆಸರನ್ನು ನಾವು ಭಾರತದಲ್ಲಿ ನಡೆಯುವ ಬಹುತೇಕ ಎಲ್ಲ ಭಯೋತ್ಪಾದಕ ಕೃತ್ಯಗಳ ಒಂದು ವರದಿಗಳಲ್ಲಿ ಕೇಳ್ತಾನೆ ಇರ್ತೀವಿ. ಸೊ ಈ ಅಬ್ದುಲ್ ಲತೀಫು ಮತ್ತು ಆ ಯೂಸುಫ್ ನೇಪಾಳಿ, ಅದೇ ISI ಏಜೆಂಟ್ಗಳಿದಾರಲ್ಲ, ಇವರು ಬಾಂಬೆಯಲ್ಲಿ ಈ ವಿಮಾನದ ಹೈಜಾಕ್ನ ಪ್ಲ್ಯಾನ್ಗಳನ್ನ ಹ್ಯಾಚ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇದೇ ಸಂದರ್ಭದಲ್ಲಿ ಹರ್ಕತುಲ್ ಮುಜಾಹಿದೀನ್ ಅನ್ನುವಂಥ ISI ಕೃಪಾಪೋಷಿತ ಭಯೋತ್ಪಾದಕ ಸಂಘಟನೆಯ ಒಂದಷ್ಟು ಜನರನ್ನು ವಿಮಾನವನ್ನು ಅಪಹರಣ ಮಾಡೋದಕ್ಕೆ ISI ಸಜ್ಜುಗೊಳಿಸುತ್ತೆ. ಅದರಲ್ಲಿ ಮುಂಚೂಣಿಯಲ್ಲಿದ್ದವನು ಇಬ್ರಾಹಿಂ ಅಖ್ತರ್. ಈತ ಮಸೂದ್ ಅಜರ್ನ ಸಹೋದರ. ಈತನನ್ನು 1 ನವೆಂಬರ್ 1999ರಂದು ಖುದ್ದು ಅಬ್ದುಲ್ ಲತೀಫು ಮುಂಬೈನಿಂದ ಕಲ್ಕತ್ತಾಗೆ ವಿಮಾನದ ಮೂಲಕ ಅಲ್ಲಿಂದ ನ್ಯೂ ಜಲ್ಪಾಯ್ಗುರಿಗೆ ರೈಲ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಕಾಠ್ಮಂಡುವಿಗೆ ಬಸ್ನಲ್ಲಿ ತಲುಪಿಸ್ತಾನೆ. ಇದಾದ ಮೇಲೆ ಡಿಸೆಂಬರ್ 1, 1999ರಂದು ಇದೇ ಅಬ್ದುಲ್ ಲತೀಫು ಮತ್ತೊಬ್ಬ ಅಪಹರಣಕಾರ ಶಕೀರ್ನನ್ನು ಗೋರಖ್ಪುರದವರೆಗೂ ಟ್ರೈನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಬಸ್ನಲ್ಲಿ ಕಾಠ್ಮಂಡುವಿಗೆ ಕರ್ಕೊಂಡು ಹೋಗಿ ಬಿಡ್ತಾನೆ. ಅದಾದ ಮೇಲೆ ಡಿಸೆಂಬರ್ 17, 1999ರಲ್ಲಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟನ್ನು ಹಿಡ್ಕೊಂಡು ದೆಹಲಿಗೆ ಬಂದು ಅಲ್ಲಿಂದ ಮುಂಬೈಗೆ ವಾಪಸ್ ಬಂದಿರ್ತಾನೆ.
ಈ ಇಬ್ಬರು ಅಪಹರಣಕಾರರ ಜೊತೆಗೆ ಇನ್ನೂ 3 ಅಪಹರಣಕಾರರನ್ನು ಪಾಕಿಸ್ತಾನ ಕಾಠ್ಮಂಡುವಿಗೆ ಮತ್ತೊಂದು ಮಾರ್ಗದ ಮೂಲಕ ಕಳಿಸಿರುತ್ತೆ. ಮತ್ತು ಇದೇ ಅಬ್ದುಲ್ ಲತೀಫ್ ಮತ್ತು ಯೂಸುಫ್ ನೇಪಾಳಿ ಇಬ್ಬರು ಸೇರಿಕೊಂಡು 3 ಬೇರೆ ಬೇರೆ ಏಜೆನ್ಸಿಗಳ ಮುಖಾಂತರ ಇವರಿಗೆ ಫ್ಲೈಟ್ ಟಿಕೆಟ್ನ ವ್ಯವಸ್ಥೆ ಮಾಡಿಸ್ಕೊಟ್ಟಿರ್ತಾನೆ. ಕಾಠ್ಮಂಡುವಿನಿಂದ ದೆಹಲಿಗೆ ಡಿಸೆಂಬರ್ 24, 1999 ಹೋಗಲಿದ್ದ ಇಂಡಿಯನ್ ಏರ್ಲೈನ್ಸ್ನ IC-814 ವಿಮಾನದಲ್ಲಿ ಈ 5 ಸಾಮಾನ್ಯ ಪ್ರಯಾಣಿಕರೆಂಬಂತೆ ಬಿಂಬಿಸಿ ಬೇರೆ ಬೇರೆ ಹೆಸರುಗಳಲ್ಲಿ, ಸುಳ್ಳು ಹೆಸರುಗಳಲ್ಲಿ ಅವರಿಗೆ ವಿಮಾನದ ಟಿಕೆಟ್ಗಳ ವ್ಯವಸ್ಥೆಯನ್ನು ಇವರಿಬ್ಬರು ಮಾಡಿ ಮುಗಿಸಿರ್ತಾರೆ. ಇನ್ನು ಈ ವಿಮಾನದ ಹೈಜಾಕ್ ಮಾಡಿದಾಗ ಈ 5 ಬಳಿ ವೆಪನ್ಸ್ ಇರ್ತವೆ. ಅದು ಹೇಗೆ ಬಂತು ಮತ್ತು ಅದಕ್ಕೆ ಉತ್ತರ ಈಗ 5 ನಿಮಿಷದ ಹಿಂದೆ ನಾನು ಹೇಳಿದೆ. ಈ ರಾಜತಾಂತ್ರಿಕ ಅಧಿಕಾರಿಗಳಿಗೆ ವಿಮಾನ ನಿಲ್ದಾಣಗಳಲ್ಲಿ ಸೆಕ್ಯೂರಿಟಿ ಚೆಕ್ಕಿನಿಂದ ವಿನಾಯಿತಿ ಇರುತ್ತಲ್ಲ, ಅದನ್ನು ಬಳಸ್ಕೊತಾರೆ. ಕಾಠ್ಮಂಡುವಿನಲ್ಲಿದ್ದ ಪಾಕಿಸ್ತಾನ ರಾಯಭಾರ ಕಚೇರಿಯಲ್ಲಿ ಅಧಿಕಾರಿಗಳು ಈ ಸೆಕ್ಯೂರಿಟಿ ಚೆಕ್ಕಿನ ವಿನಾಯಿತಿಯ ಲಾಭವನ್ನು ಪಡೆದುಕೊಂಡು ಅದೇ ವೇಳೆ ರಾಯಭಾರ ಕಚೇರಿಯ ಅಧಿಕೃತ ಕಾರಿನಲ್ಲೇ ಶಸ್ತ್ರಾಸ್ತ್ರಗಳನ್ನು, ಅಂದರೆ ಈ ಪಿಸ್ತೂಲ್ಗಳು, RDX ಮತ್ತು ಗ್ರೆನೇಡ್ಗಳಿದ್ದಂಥ ಒಂದು ಬ್ಯಾಗನ್ನು ಡೈರೆಕ್ಟಾಗಿ ಡಿಪಾರ್ಚರ್ ಏರಿಯಾಗೆ ತೊಗೊಂಡು ಬಂದು ಈ 5 ಜನ ಇರ್ತಾರಲ್ಲ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿಂದ ಮುಂದೆ ಏನಾಯಿತು, ವಿಮಾನವನ್ನು ಹೇಗೆ ಅಪಹರಿಸಲಾಯಿತು ಅನ್ನುವಂಥದ್ದನ್ನು ಈಗಾಗಲೇ ನೀವು ಸಾಕಷ್ಟು ಸಲ ಕೇಳಿದ್ದೀರಿ, ಓದಿದ್ದೀರಿ. ಹಾಗೆ ನೆಟ್ಫ್ಲಿಕ್ಸ್ನ ಸೀರೀಸ್ನಲ್ಲೂ ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ IC-814 ಅಂತ ನೆಟ್ಫ್ಲಿಕ್ಸ್ನಲ್ಲಿ ಒಂದು ಸೀರೀಸ್ ಬಂದಿದೆ ಈಗ 4 ತಿಂಗಳ ಹಿಂದೆ, ತಪ್ಪದೆ ನೋಡಿ. ಇನ್ನು ಆ ಸೀರೀಸ್ನಲ್ಲಿ ತೋರಿಸಿರೋ ಹಾಗೇನೆ ದೆಹಲಿಯತ್ತ ಟೇಕ್ ಆಫ್ ಆಗುವಂತಹ ಈ ವಿಮಾನವನ್ನು ಭಾರತೀಯ ವೈಮಾನಿಕ ನೆಲೆಯೊಳಗಡೆ ಪ್ರವೇಶಿಸ್ತಾ ಇದ್ದ ಹಾಗೆ ಈ ಅಪಹರಣಕಾರರು ಅಪಹರಿಸಿದ್ದೀವಿ ಅಂತ ಘೋಷಿಸ್ತಾರೆ. ತಮ್ಮೊಡನೆ ಆ ಬ್ಯಾಗ್ನಲ್ಲಿ ತಂದಿದ್ದಂಥ ಗ್ರೆನೇಡ್ಗಳು ಹಾಗೂ ಪಿಸ್ತೂಲ್ಗಳನ್ನು ಹೊರತೆಗೆದು ಫ್ಲೈಟ್ ಕ್ಯಾಪ್ಟನ್ ದೇವಿ ಶರಣ್ರವರ ನೆತ್ತಿಗೆ ಇಟ್ಟು, ನೀವು ಈ ವಿಮಾನವನ್ನು ಲಾಹೋರ್ನ ತಗೊಂಡೊಯ್ಯಬೇಕು, ನಾವು ಇದನ್ನು ಅಪಹರಣ ಮಾಡಿದ್ದೀವಿ, ಇನ್ನೇನಿದ್ರು ನೀವು ನಾವು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾರೆ. ಕ್ಯಾಪ್ಟನ್ ದೇವಿ ಶರಣ್ ಅವರು ದೆಹಲಿ ATC ಮತ್ತು ಲಕ್ನೋ ವಿಮಾನ ನಿಲ್ದಾಣದ ATCಗಳಿಗೆ ವಿಮಾನ ಹೈಜಾಕ್ ಆಗಿರೋ ವಿಚಾರವನ್ನು ಮುಟ್ಟಿಸ್ತಾರೆ. ಈ ವಿಷಯ ಸರ್ಕಾರಕ್ಕೆ ತಲುಪಿ ತಕ್ಷಣ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪನ್ನು ಅವರು ರಚನೆ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲಿ ಒಂದಷ್ಟು ಆರಂಭಿಕ ಎಡವಟ್ಟುಗಳಾಗ್ತವೆ. ಹಾಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ನ ಕೊನೆಗೂ ಫಾರ್ಮ್ ಮಾಡಲಾಗುತ್ತೆ. ಕ್ಯಾಬಿನೆಟ್ ಸೆಕ್ರೆಟರಿ ರಾ, NSA, NSG ಮತ್ತು IBನ ಮುಖ್ಯಸ್ಥರು ಈ ಗ್ರೂಪ್ನಲ್ಲಿ ಇರ್ತಾರೆ. ಆರಂಭದಲ್ಲಿ ಈ ವಿಮಾನದ ಹೈಜಾಕನ್ನು ಯಾರು ಮಾಡಿದ್ದಾರೆ, ಆ ಹೈಜಾಕರ್ಸ್ ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಏನು ವೆಪನ್ಸ್ ಇದೆ ಅಥವಾ ವೆಪನ್ಸ್ ಇಲ್ವಾ, ಅವ್ರ ಬೇಡಿಕೆಗಳೇನು ಒಂದೂ ಗೊತ್ತಿರೋದಿಲ್ಲ. ಆಮೇಲೆ ಈ ವಿಮಾನದ ಹೈಜಾಕ್ನ ಹಿಂದೆ ಇಂಟೆಲಿಜೆನ್ಸ್ ಫೇಲ್ಯೂರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋ ವಿಚಾರವಾಗಿ ಅನಾಲಿಸಿಸ್ ಮಾಡೋದ್ರಲ್ಲೇ ಒಂದಷ್ಟು ನಿಮಿಷಗಳು, ಗೋಲ್ಡನ್ ಮಿನಿಟ್ಸ್ ಕಳೆದೋಗ್ತವೆ. ಇಷ್ಟು ಹೊತ್ತಿಗೆ ದೆಹಲಿಯ ATC ಕಂಟ್ರೋಲ್ನ ರೇಡಾರಿಂದ ಆಚೆಗೆ ವಿಮಾನ ಹೊರಟೋಗಿರುತ್ತೆ. ದೆಹಲಿಯಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಭಯೋತ್ಪಾದಕರು ಒಪ್ಪೋದಿಲ್ಲ. ಶತಾಯಗತಾಯ ಲಾಹೋರ್ನತ್ತನೇ ನೀವು ಹೋಗಬೇಕು ಅಂತ ಪಟ್ಟು ಹಿಡಿತಾರೆ. ಕ್ಯಾಪ್ಟನ್ ದೇವಿ ಶರಣ್ ಅವರು ಟ್ರಿಕ್ ಮಾಡಿ, ಅಂದರೆ ಅಂಥ ಒಂದು ಜೀವ ಹೋಗುವ ಸಂದರ್ಭದಲ್ಲೂ ಭಾಳ ಕಾಮಾಗಿ, ಕಂಪೋಸ್ಡ್ ಆಗಿ ಆ ಭಯೋತ್ಪಾದಕರನ್ನ ಟ್ರಿಕ್ ಮಾಡಿ, ಏನು ಮಾಡೋದು, ಫ್ಲೈಟ್ನಲ್ಲಿ ಲಾಹೋರ್ಗೆ ಹೋಗುವಷ್ಟು ಫ್ಯೂಯಲ್ ಇಲ್ಲ, ನಾವೇನಾದರೂ ಮಾಡಿ ಅಮೃತ್ಸರದಲ್ಲಾದ್ರೂ ರೀಫ್ಯೂಲಿಂಗಿಗಾಗಿ ಈ ವಿಮಾನವನ್ನು ಇಳಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಹೇಗೋ ಕನ್ವಿನ್ಸ್ ಆಗ್ತಾರೆ ಭಯೋತ್ಪಾದಕರು. ಅಮೃತ್ಸರದಲ್ಲಿ ಈ ವಿಮಾನವನ್ನು ಲ್ಯಾಂಡ್ ಮಾಡ್ತಾರೆ. ಅಮೃತ್ಸರದ ವಿಮಾನ ನಿಲ್ದಾಣದ ATCಗೆ ಈ ವಿಚಾರ ರವಾನೆ ಆಗ್ತಿದ್ದ ಹಾಗೆ ದೆಹಲಿಯಲ್ಲಿ ಕುಳಿತಿದ್ದ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ಗೆ ಈ ವಿಚಾರ ಗಮನಕ್ಕೆ ಬರುತ್ತೆ. ಏನಾದರೂ ಮಾಡಿ ಅಮೃತ್ಸರದ ವಿಮಾನ ನಿಲ್ದಾಣದಿಂದ ಆ ವಿಮಾನವನ್ನು ಟೇಕ್ ಆಫ್ ಆಗದಾಗೆ ನೋಡ್ಕೋಬೇಕು ಅಂತ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪು ಪ್ಲ್ಯಾನ್ ಮಾಡುತ್ತೆ. ಹಾಗೆ ಇದೇ ವೇಳೆ NSGಗೆ ಅಲರ್ಟ್ ಆಗಿರೋದಕ್ಕೆ ಹೇಳುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇವರ ಕಮಾಂಡೋಗಳನ್ನು ಮನೇಸರ್ನಿಂದ ಅಮೃತ್ಸರದ ವಿಮಾನ ನಿಲ್ದಾಣಕ್ಕೆ ರವಾನೆ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ವರೆಗೂ ಆ ವಿಮಾನವನ್ನು ಅಮೃತಸರ ನಿಲ್ದಾಣದಲ್ಲೇ ಹೋಲ್ಡ್ ಮಾಡಿಟ್ಕೊಳ್ಳೋದಕ್ಕೆ ಪಂಜಾಬ್ ಪೊಲೀಸ್ನ ಕಮಾಂಡೋ ಫೋರ್ಸಿಗೆ ಆದೇಶವನ್ನು ಕೊಡಲಾಗುತ್ತೆ. ಆದರೆ ಇಲ್ಲಿ ಈ ಆರ್ಡರ್ಸ್ಗಳನ್ನು ಫ್ರಮ್ ದ ಟಾಪ್, ಅಂದರೆ ಈ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ ಇದೆಯಲ್ಲ ಅದು ಟಾಪ್ನಲ್ಲಿರುತ್ತೆ, ಅಲ್ಲಿಂದ ಬಾಟಮ್ವರೆಗೂ, ಅಂದರೆ ಅಮೃತಸರದ ವಿಮಾನ ನಿಲ್ದಾಣದ ಅಧಿಕಾರಿಗಳವರೆಗೂ ರವಾನೆ ಮಾಡೋ ವಿಚಾರದಲ್ಲೂ ಸಾಕಷ್ಟು ಗೊಂದಲಗಳಿರ್ತವೆ. ಇನ್ಫ್ಯಾಕ್ಟ್ ಪಂಜಾಬ್ ಪೊಲೀಸ್ನ DIGಗೆ ಈ ವಿಚಾರ ಸರ್ಕಾರದ ಮೂಲಗಳಿಂದ ಗೊತ್ತಾಗೋದಕ್ಕೂ ಮುಂಚೆ ಸುದ್ದಿ ಮಾಧ್ಯಮಗಳಿಂದ ಗೊತ್ತಾಗಿರುತ್ತೆ. ಆದರೆ ಅವರಿಗೆ ಅಧಿಕೃತವಾದ
ವಿವರಗಳು ಸಿಗದೇ ಇರೋದ್ರಿಂದ ಅವರು ಕೂಡ ಏನು ಮಾಡಲಾಗದೇ ಇರುವಂಥ ಸಂದಿಗ್ಧತೆಯಲ್ಲಿ ಸಿಲುಕಿರ್ತಾರೆ. ಅಮೃತಸರ ವಿಮಾನ ನಿಲ್ದಾಣದಲ್ಲಿ ಸಂಜೆ 7 ಗಂಟೆಯಿಂದ 7:49 ಆ ವಿಮಾನವನ್ನು ಟ್ರಿಕ್ ಮಾಡಿ ಅಲ್ಲೇ ಉಳಿಸ್ಕೊಳ್ಳೋದಕ್ಕೆ ಕ್ಯಾಪ್ಟನ್ ದೇವಿಶರಣ್ ಅವರು ತುಂಬಾ ಕಾಂಪೋಸ್ಡ್ ಆಗಿ ಆ ಒಂದು ಸಂದರ್ಭದಲ್ಲೂ ತಮ್ಮ ಜೀವವೇ ತೂಗುಯ್ಯಾಲೆಯಲ್ಲಿ ಆಡ್ತಿದ್ದಂಥ ಸಂದರ್ಭದಲ್ಲೂ ಟ್ರೈ ಮಾಡ್ತಾರೆ. ಆದರೆ ಅಲ್ಲಿ ಭಯೋತ್ಪಾದಕರು ಯಾಕೋ ನಮ್ಮ ವಿರುದ್ಧ ಕಮಾಂಡೋ ಕಾರ್ಯಾಚರಣೆ ನಡೆಯೋ ಸಾಧ್ಯತೆ ಇದೆ ಅಂತ ಸೆನ್ಸ್ ಮಾಡ್ತಾರೆ. ಆ ಕೂಡಲೇ ಒಬ್ಬ ಪ್ರಯಾಣಿಕನ ಕುತ್ತಿಗೆಯನ್ನು ಸೀಳ್ಬಿಡ್ತಾರೆ ಚಾಕುನಲ್ಲಿ, ಮತ್ತೊಬ್ಬ ಪ್ರಯಾಣಿಕನಿಗೆ ತೋಳಿಗೆ ಇರಿದು ಬಿಡ್ತಾರೆ. ಹೀಗಾದಾಗ ದೇವಿಶರಣ್ ಅವ್ರಿಗೆ ಬೇರೆ ಏನು ಆಯ್ಕೆ ಇರೋದಿಲ್ಲ. ಇಷ್ಟು ಹೊತ್ತಿಗೆ ಅಮೃತಸರ ವಿಮಾನ ನಿಲ್ದಾಣದಲ್ಲಿ ಆ ಏರೋಪ್ಲೇನ್ಗೆ ರೀಫ್ಯೂಲಿಂಗು ಕೂಡ ಆಗಿರೋದಿಲ್ಲ. ಆ ರೀಫ್ಯೂಲಿಂಗಿಗೆ ಅಂತ ಬಂದಂಥ ಬೌಸರ್ನಲ್ಲಿ ಪಂಜಾಬ್ ಪೊಲೀಸ್ನ ಕಮಾಂಡೋಗಳನ್ನು ಕಳಿಸಲಾಗಿರುತ್ತೆ ಅಂತ ಕೆಲವು ವರದಿಗಳು ಹೇಳ್ತವೆ. ಹಾಗೆ ಕಮಾಂಡೋಗಳು ಆ ಬೌಸರ್ನಲ್ಲಿ ಬಂದಿರ್ಬೋದು ಅನ್ನುವಂಥ ಅನುಮಾನವು ಈ ಭಯೋತ್ಪಾದಕರಿಗೆ ಬಂದ ಕಾರಣ ಫ್ಯೂಯಲ್ ಇರಲಿ ಇಲ್ಲೇ ಹೋಗಲಿ, ನೀನು ಟೇಕ್ ಆಫ್ ಮಾಡು, ಇಲ್ಲೇ ಹೋದರೆ RDX ತಂದಿದ್ದೀವಿ, ಇದರಿಂದ ನಾವು ವಿಮಾನವನ್ನೇ ಸ್ಫೋಟಿಸ್ಬಿಡ್ತೀವಿ, ಇಲ್ಲ ಅಂತಂದರೆ ಒಬ್ಬೊಬ್ಬರಾಗಿ ಪ್ರಯಾಣಿಕರನ್ನು ಕರೆದು ಶೂಟ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ದೇವಿಶರಣ್ ಅವ್ರಿಗೆ ಬೇರೆ ಆಯ್ಕೆ ಇಲ್ಲದೆ ವಿಮಾನವನ್ನು ಅಲ್ಲಿಂದ ಟೇಕ್ ಆಫ್ ಮಾಡಿ ಲಾಹೋರ್ನತ್ತ ಹೋಗ್ತಾರೆ. ಹೀಗೆ ಅಮೃತಸರದಿಂದ ಬಲವಂತವಾಗಿ ಟೇಕ್ ಆಫ್ ಆದಂಥ ವಿಮಾನ ಕೆಲವೇ ನಿಮಿಷದಲ್ಲಿ ಗಡಿ ದಾಟಿ ಲಾಹೋರ್ನ ವೈಮಾನಿಕ ಪ್ರದೇಶಕ್ಕೆ ಎಂಟರ್ ಆಗುತ್ತೆ. ಲಾಹೋರ್ ವಿಮಾನ ನಿಲ್ದಾಣದ ATCಯೊಂದಿಗೆ ಸಂಪರ್ಕ ಸಾಧಿಸುವ ಕ್ಯಾಪ್ಟನ್ ದೇವಿಶರಣ್ ಅವರು ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಅನುಮತಿಯನ್ನು ಕೇಳ್ತಾರೆ. ಆದರೆ ಲಾಹೋರ್ ATC ಇದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಅಲ್ಲದೆ ಪಾಕಿಸ್ತಾನ ಸರ್ಕಾರ ಕೂಡ ಸೂಚನೆ ಕೊಟ್ಟಿರುತ್ತೆ ಲಾಹೋರ್ ATCಗೆ ಯಾವ ಕಾರಣಕ್ಕೂ ಇಂಡಿಯನ್ ಏರ್ಲೈನ್ಸ್ ವಿಮಾನ ನಿಲ್ದಾಣಕ್ಕೆ ಈ ವಿಮಾನಕ್ಕೆ ಲ್ಯಾಂಡ್ ಆಗೋದಕ್ಕೆ ಅವಕಾಶ ಕೊಡಬೇಡಿ ಅಂತ. ಈ ಸಂದರ್ಭದಲ್ಲಿ ದೇವಿಶರಣ್ ಅವರು ಇಂಧನ ಇನ್ನೇನು ಖಾಲಿ ಆಗ್ತಾ ಬರ್ತಾ ಇರುತ್ತೆ. ವಿಮಾನದಲ್ಲಿ ಕೆಲವೇ ನಿಮಿಷಗಳಷ್ಟು ಹಾರಾಟ ಮಾಡಬಲ್ಲಷ್ಟು ಇಂಧನ ಮಾತ್ರ ಉಳಿದಿರುತ್ತೆ. ಹಾಗಾಗಿ ಅವರಿಗೆ ವಿಧಿ ಇಲ್ಲದೆ ಲಾಹೋರ್ನ ಒಂದು ದೊಡ್ಡ ರಸ್ತೆಯೊಂದರಲ್ಲಿ ಫೋರ್ಸ್ಫುಲ್ಲಾಗಿ ಕ್ರ್ಯಾಶ್ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಲಾಸ್ಟ್ನಲ್ಲಿ ಈ ವಿಚಾರವನ್ನು ATCಗೆ ಮತ್ತೊಮ್ಮೆ ಮುಟ್ಟಿಸ್ತಾರೆ ದೇವಿಶರಣ್ ಅವರು. ನೀವು ಅನುಮತಿ ಕೊಡಲಿಲ್ಲ ಅಂದರೆ ನನಗೆ ಬೇರೆ ಯಾವುದೇ ವಿಧಿ ಇಲ್ಲ, ನಾನು ಫೋರ್ಸ್ಫುಲ್ಲಾಗಿ ಈ ವಿಮಾನವನ್ನು ಯಾವುದಾದ್ರು ರಸ್ತೆಯಲ್ಲಿ ಲ್ಯಾಂಡ್ ಮಾಡಬೇಕಾಗುತ್ತೆ ಅಂತ. ಆವಾಗ ATC ತನ್ನ ವಿಮಾನ ನಿಲ್ದಾಣದ ರನ್ವೇನಲ್ಲಿರುವಂಥ ಲೈಟ್ಗಳನ್ನು ಆನ್ ಮಾಡುತ್ತೆ. ಇನ್ಫ್ಯಾಕ್ಟ್ ಆರಂಭದಲ್ಲಿ ಈ ವಿಮಾನ ಲ್ಯಾಂಡ್ ಆಗದೇ ಇರಲಿ ಅಂತ ಆ ರನ್ವೇನಲ್ಲಿದ್ದಂಥ ಲೈಟ್ಗಳನ್ನು ಆಫ್ ಮಾಡಿಬಿಟ್ಟಿರುತ್ತೆ. ಹಾಗಾಗಿ ಇವರಿಗೆ ವಿಮಾನವನ್ನು ಲ್ಯಾಂಡ್ ಮಾಡೋಕ್ಕಾಗಿರೋದಿಲ್ಲ. ಕೊನೆಗೂ ಈ ವಿಮಾನವನ್ನು 8:07 ಡಿಸೆಂಬರ್ 24, 1999 ಸಂಜೆ 8:07 ಲಾಹೋರ್ನಲ್ಲಿ ಲ್ಯಾಂಡ್ ಮಾಡಲಾಗುತ್ತೆ. ಈ ವಿಚಾರವನ್ನು ಭಾರತದ ಗಮನಕ್ಕೆ ತರ್ತಾ ಇದ್ದ ಹಾಗೆ ಕೂಡಲೇ ಅಂದಿನ ವಿದೇಶಾಂಗ ಸಚಿವರಾದ ಜಸ್ವಂತ್ ಸಿಂಗ್ ರವರು ಪಾಕಿಸ್ತಾನದ ವಿದೇಶಾಂಗ ಸಚಿವ ಅಬ್ದುಲ್ ಸತ್ತರ್ಗೆ ಕಾಲ್ ಮಾಡಿ ಏನಾದರೂ ಮಾಡಿ ಆ ವಿಮಾನವನ್ನು ಲಾಹೋರ್ನಿಂದ ಟೇಕ್ ಆಫ್ ಆಗದಾಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊತಾರೆ. ಆದರೆ ಇದಕ್ಕೆ ಭಾಳ ನಾಟಕೀಯವಾಗಿ ಪ್ರತಿಕ್ರಿಯಿಸುವ ಅಬ್ದುಲ್ ಸತ್ತರ್ ಅವರು, ಅಲ್ಲ ರೀ, ಅಮೃತಸರದಲ್ಲಿ ಆ ವಿಮಾನವನ್ನು ಹಾರೋದಕ್ಕೆ ಬಿಟ್ಬಿಟ್ಟು ನಮಗೆ ಹೇಳ್ತಿದ್ದೀರಲ್ರಿ ಲಾಹೋರ್ನಲ್ಲಿ ಅದನ್ನು ಕಟ್ಟಾಕಿ ಅಂತ ಹೇಳ್ತಾರೆ. ಇದರ ಬೆನ್ನಿಗೆನೇ ಇಸ್ಲಾಮಾಬಾದ್ನಲ್ಲಿದ್ದಂಥ ಭಾರತದ ರಾಜತಾಂತ್ರಿಕ ಕಚೇರಿಯ ಮುಖ್ಯಸ್ಥರಾಗಿದ್ದ G ಪಾರ್ಥಸಾರಥಿ ಅವರಿಗೆ ಒಂದು ಹೆಲಿಕಾಪ್ಟರ್ನ ವ್ಯವಸ್ಥೆ ಮಾಡಿಕೊಡಿ ಲಾಹೋರ್ಗೆ ಹೋಗೋದಕ್ಕೆ ಅಂತ ಭಾರತ ಸರ್ಕಾರ ಪಾಕಿಸ್ತಾನ ಸರ್ಕಾರಕ್ಕೆ ಕೇಳ್ಕೊಂಡಿರುತ್ತೆ. ಈ ಹೆಲಿಕಾಪ್ಟರ್ನ ವ್ಯವಸ್ಥೆಯನ್ನೇನೋ ಮಾಡುತ್ತೆ ಪಾಕಿಸ್ತಾನ, ಆದರೆ ಬೇಕು ಅಂತಲೇ ವಿಳಂಬವಾಗಿ ಪಾರ್ಥಸಾರಥಿ ಅವರಿಗೆ ಹೆಲಿಕಾಪ್ಟರ್ನ ಕಳಿಸುತ್ತೆ. ಇಸ್ಲಾಮಾಬಾದ್ನಿಂದ ಆ ಹೆಲಿಕಾಪ್ಟರ್ ಫ್ಲೈ ಆಗೋ ಹೊತ್ತಿಗೆ 10:30 ರಾತ್ರಿ ಆಗೋಗಿರುತ್ತೆ. ಅಷ್ಟು ಹೊತ್ತಿಗೆ ಈತ ಲಾಹೋರ್ನಲ್ಲಿ ರೀಫ್ಯೂಲಿಂಗ್ ಆಗಿ ಈ ವಿಮಾನ ಲಾಹೋರ್ನಿಂದ ಟೇಕ್ ಆಫ್ ಆಗಿ ಹೊರಟೋಗಿರುತ್ತೆ ಕಾಬೂಲ್ ಕಡೆಗೆ. ಜಗತ್ತಿನ ಮುಂದೆ ತಾನು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಒಂಥರ ನಾಟಕ ಆಡಿದ್ರೆ ತೆರೆಯ ಮರೆಯಲ್ಲಿ ಪಾಕಿಸ್ತಾನದ ISI ಈ ಭಯೋತ್ಪಾದಕ ಕೃತ್ಯಗಳಿಗೆ ಹೀಗೆ ಕುಮ್ಮಕ್ಕು ಕೊಟ್ಕೊಂಡು ಇನ್ನೊಂಥರ ನಾಟಕ ಆಡ್ತಾ ಇರ್ತದೆ. ಇದು ಪಾಕಿಸ್ತಾನಕ್ಕೆ ಹೊಸದೇನಲ್ಲ. ಇನ್ಫ್ಯಾಕ್ಟ್ 1984ರಲ್ಲಿ ಇಂಥದ್ದೇ ಒಂದು ನಾಟಕವನ್ನು ಆಡಿ ಹೀಗೇ ಒಂದು ಇಂಡಿಯನ್ ಏರ್ಲೈನ್ಸ್ನ ವಿಮಾನವನ್ನು ಹೈಜಾಕ್ ಮಾಡಿಸಿರುತ್ತೆ ಖಾಲಿಸ್ತಾನಿ ಉಗ್ರರಿಂದ ISI. ಆಪರೇಷನ್ ಬ್ಲೂ ಸ್ಟಾರ್ ಆಗಿ 2 ತಿಂಗಳು ಆಗಿರುತ್ತೆ. ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿದ್ದಂಥ ಇಂಡಿಯನ್ ಏರ್ಲೈನ್ಸ್ನ IC421 ವಿಮಾನವನ್ನು ಚಂಡೀಗಢದಲ್ಲಿ ಸ್ಟಾಪ್ ಓವರ್ ಇದ್ದಂಥ ಸಂದರ್ಭದಲ್ಲಿ ಈ ಖಾಲಿಸ್ತಾನಿ ಉಗ್ರರು ಹತ್ಕೊಂಡು ಬರೀ ಆ ಚಾಕು ಮತ್ತು ಆ ಟರ್ಬನ್ಗೆ ಹಾಕ್ಕೊಂಡಿದ್ದಂಥ ಆ ಪಿನ್ಗಳನ್ನು ತೆಗೆದು ಅದರಲ್ಲಿ ವಿಷ ಇದೆ, ಚುಚ್ಚಿದ್ರೆ ಸತ್ತೋಗ್ತೀರಾ ಅಂತ ಪೈಲಟ್ಗಳಿಗೆ ಹೆದರಿಸಿ ಲಾಹೋರ್ನತ್ತ ಈ ವಿಮಾನವನ್ನು ತಿರುಗಿಸಿ ಫೋರ್ಸ್ ಲ್ಯಾಂಡಿಂಗ್ ಮಾಡೋಕ್ಕೆ ನೋಡಿರ್ತಾರೆ. ಆದರೂ ಕೂಡ ಲಾಹೋರ್ನ ATC ಆರಂಭದಲ್ಲಿ ಲ್ಯಾಂಡ್ ಆಗೋದಕ್ಕೆ ಅನುಮತಿ ಕೊಟ್ಟಿರೋದಿಲ್ಲ. ಆಮೇಲೆ ಅನುಮತಿ ಕೊಡುತ್ತೆ ಮತ್ತು ರೀಫ್ಯೂಲಿಂಗ್ನು ಮಾಡುತ್ತೆ. ಇದೇ ಥರ ಪ್ಯಾಟ್ರನ್ನು ನೋಡಿ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. 84ನಲ್ಲಿ ಈ ಘಟನೆ ಆದಾಗ ಲಾಹೋರ್ ವಿಮಾನ ನಿಲ್ದಾಣದಲ್ಲಿ
ಈ ಉಗ್ರರು ಅಪಹರಿಸಿರ್ತಾರಲ್ಲ, ಆ ಉಗ್ರರಲ್ಲಿ ಒಬ್ಬ ಕೆಳಗಡೆ ಇಳಿದು ಹೋಗಿ ಪಾಕಿಸ್ತಾನದ ಅಧಿಕಾರಿಗಳಿಂದ ಒಂದು ಪಾರ್ಸೆಲ್ನ ಸ್ವೀಕರಿಸ್ತಾನೆ. ಅದನ್ನು ಪೇಪರ್ನಲ್ಲಿ ಸುತ್ತಿ ಕೊಡಲಾಗಿರುತ್ತೆ. ಆ ಪಾರ್ಸೆಲ್ನ ಸ್ವೀಕರಿಸಿ ಒಳಗೆ ಬಂದು ಆದಮೇಲೆ ವಿಮಾನ ಟೇಕ್ ಆಫ್ ಆಗಿರುತ್ತೆ ಕರಾಚಿ ಕಡೆಗೆ. ಆ ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಇವನ ಹತ್ರ ಆ ಪಿಸ್ತೂಲು ಕೈಗೆ ಬಂದಿರುತ್ತೆ. ಅದು ಹೇಗೆ ಬಂದಿರುತ್ತಪ್ಪ ಅಂದರೆ, ಆ ಪೇಪರ್ನಲ್ಲಿ ಸುತ್ತಿ ಕೊಡಲಾಗಿದ್ದಂಥ ಗಿಫ್ಟ್ನಲ್ಲಿ ಜರ್ಮನಿಯಿಂದ ಇಂಪೋರ್ಟ್ ಆಗಿದ್ದಂಥ ಪಿಸ್ತೂಲನ್ನು ಕೊಡಲಾಗಿರುತ್ತೆ. ಇದನ್ನು ವಿಮಾನದಲ್ಲಿದ್ದಂಥ ಕೆಲ ಪ್ರತ್ಯಕ್ಷದರ್ಶಿಗಳು ಕಿಟಕಿಯಿಂದ ಆಚೆಗೆ ಇಣುಕಿ ನೋಡ್ತಾ ಇರ್ತಾರೆ. ಆ ಅಧಿಕಾರಿಗಳು ಈತನಿಗೆ ಕೊಟ್ಟಂಥ ಪಾರ್ಸಲ್ಲು ಏನು ಅನ್ನೋ ಕುತೂಹಲ ಅವ್ರಿಗೂ ಇರುತ್ತೆ. ಆಮೇಲೆ ಅದು ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ತನಿಖೆ ವೇಳೆ ಅವರು ಈ ವಿಚಾರವನ್ನು ಹೇಳ್ತಾರೆ. ಇರಲಿ, ಫಾಸ್ಟ್ ಫಾರ್ವರ್ಡ್ ಟು 1999. ಲಾಹೋರ್ನಿಂದ ಈ ವಿಮಾನ ಟೇಕ್ ಆಫ್ ಆದಮೇಲೆ ಕಾಬೂಲ್ನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ನೋಡ್ತಾರೆ. ಆದರೆ ಕಾಬೂಲ್ನಲ್ಲಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇರೋದಿಲ್ಲ. ಹಾಗಾಗಿ ಇನ್ನೂ 7 ಗಂಟೆಗಳ ಕಾಲ ಬೆಳಗ್ಗೆ ಆಗೋವರೆಗೂ ಕಾಯಬೇಕಾಗಿರುತ್ತೆ. ಅಲ್ಲಿವರೆಗೂ ಅವರು ಆಗಸದಲ್ಲೇ ವಿಮಾನವನ್ನು ಹಾರಿಸ್ತಾ ಇರಬೇಕಾಗುತ್ತೆ. ಆದರೆ 7 ಗಂಟೆಗಳಿಗಾಗುವಷ್ಟು ಇಂಧನ ಇಲ್ಲದೇ ಇರೋದ್ರಿಂದ ದುಬೈನತ್ತ ಈ ವಿಮಾನವನ್ನು ಕೊಂಡೊಯ್ಯಲಾಗುತ್ತೆ. ದುಬೈನ ಅಲ್ಮಿನಾದ್ ಏರ್ಬೇಸ್ನಲ್ಲಿ ಈ ವಿಮಾನವನ್ನು ಇಳಿಸೋದಕ್ಕೆ ದುಬೈನ ಅಧಿಕಾರಿಗಳು ಅವಕಾಶವನ್ನು ಕೊಡ್ತಾರೆ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಭಾರತ ಸರ್ಕಾರ UAE ಸರ್ಕಾರದೊಂದಿಗೆ ಸಂಪರ್ಕಕ್ಕೆ ಬಂದು ಏನಾದರೂ ಮಾಡಿ ಆ ವಿಮಾನವನ್ನು ಸಾಧ್ಯವಾದಷ್ಟು ಹೊತ್ತು ಆ ಏರ್ಬೇಸ್ನಲ್ಲೇ ಇರಿಸಿಕೊಳ್ಳಿ, ನಮಗೆ ಕಮಾಂಡೋ ಆಪರೇಷನ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೇಳುತ್ತೆ. ಇದಕ್ಕೆ ದುಬೈ ಸರ್ಕಾರ ಆ ವಿಮಾನವನ್ನು ತನ್ನಲ್ಲಿ ಇರಿಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಆ ಒತ್ತೆ ಆಳುಗಳಲ್ಲಿ ಹೆಂಗಸರು, ಮಕ್ಕಳು ಮತ್ತು ಈ ಹಿರಿಯರನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ, ಹಾಗೆ ರೀಫ್ಯೂಲಿಂಗನ್ನು ಮಾಡಿಕೊಡ್ತೇವೆ, ಆದರೆ ಕಮಾಂಡೋ ಆಪರೇಷನ್ಗೆ ಅವಕಾಶ ಕೊಡಲ್ಲ ಅಂತ ಹೇಳಿಬಿಡುತ್ತೆ. USA ಅಂದರೆ ಅಮೇರಿಕಾದಿಂದ ಕಮಾಂಡೋ ಆಪರೇಷನ್ ಮಾಡಿಸೋದಕ್ಕೆ ಅನುಮತಿ ಕೊಡಿ ಅಂತ UAE ಮೇಲೆ ಪ್ರೆಷರ್ ಹಾಕ್ಸೋದಕ್ಕೆ ಭಾರತ ಪ್ರಯತ್ನ ಪಡುತ್ತೆ. ಆದರೆ ಅಮೇರಿಕ ಭಾರತಕ್ಕೆ ಆ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸೋದಿಲ್ಲ. 1998ರಲ್ಲಿ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿರುತ್ತೆ ಭಾರತ. ಅದರ ಬೆನ್ನಿಗೆ ಅಮೇರಿಕ ಭಾರತದ ಮೇಲೆ ಆರ್ಥಿಕ ದಿಗ್ಬಂಧನ ಹಾಗೂ ಇನ್ನಷ್ಟು ನಿರ್ಬಂಧಗಳನ್ನು ಹೇರಿರುತ್ತೆ. ಹಾಗಾಗಿ ಭಾರತ ಮತ್ತು ಅಮೇರಿಕಾಗಳ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ. ಇದರಿಂದಾಗಿ ಈ ಪ್ರಹಸನದಲ್ಲಿ ಭಾರತದ ನೆರವಿಗೆ ಅಮೇರಿಕ ಕೂಡ ಬರೋದಿಲ್ಲ. ಸರಿ, ದುಬೈನಿಂದ ಒಂದಷ್ಟು ಜನ ಒತ್ತೆ ಆಳುಗಳಾಗಿದ್ದಂಥ ಪ್ರಯಾಣಿಕರನ್ನು ಕೆಳಗಿಳಿಸಿದ ಮೇಲೆ ಅಲ್ಲಿಂದ ಮಾರನೇ ದಿನ ಬೆಳಗ್ಗೆ 6:30ಗೆಲ್ಲ ಕಂದಹಾರ್ನತ್ತ ಆ ವಿಮಾನ ಹೋಗುತ್ತೆ. ಕಂದಹಾರ್ನಲ್ಲಿ ಲ್ಯಾಂಡ್ ಆದಮೇಲೆ ಏನೇನಾಯಿತು ಅನ್ನುವಂಥದ್ದನ್ನು ಮತ್ತು ಅದೇ ಸೀರೀಸ್ನಲ್ಲಿ ತೋರಿಸಿದ್ದಾರೆ. ಹಾಗೆ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೀವು ಕೇಳಿರ್ತೀರಿ. ಇದನ್ನು ನಾನು ಬ್ರೀಫಾಗಿ ಹೇಳೋದಕ್ಕೆ ಇಚ್ಛಿಸ್ತೀನಿ. ತಾಲಿಬಾನ್ ಸರ್ಕಾರದ ಹಿಡಿತದಲ್ಲಿರುತ್ತೆ ಆವಾಗ ಆಫ್ಘಾನಿಸ್ತಾನ. ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವರಾಗಿದ್ದ ವಕೀಲ್ ಅಹಮದ್ ಮುತಾವಕೀಲ್ ಅವರು ಈ ಅಪಹರಣಕಾರರು ಮತ್ತು ಭಾರತ ಸರ್ಕಾರದ ನಡುವೆ ಸಂಧಾನಕಾರರಾಗುವಂಥ ಒಂದು ಪಾತ್ರವನ್ನು ನಿರ್ವಹಿಸೋದಕ್ಕೆ ಬರ್ತಾರೆ. ಇನ್ಫ್ಯಾಕ್ಟ್ ಭಾರತ ಸರ್ಕಾರ ಆವಾಗ ತಾಲಿಬಾನನ್ನು ಅಧಿಕೃತವಾಗಿ ರೆಕಗ್ನೈಸ್ ಮಾಡಲ್ಲ, ಅಂದರೆ ಮಾನ್ಯತೆಯನ್ನು ಕೊಟ್ಟಿರೋದಿಲ್ಲ ತಾಲಿಬಾನ್ ಸರ್ಕಾರಕ್ಕೆ. ಹಾಗಾಗಿ ಆಫ್ಘಾನಿಸ್ತಾನದೊಂದಿಗೆ ನೇರ ಸಂಪರ್ಕ ಸಾಧಿಸೋದಕ್ಕೆ ಭಾರತ ಸರ್ಕಾರಕ್ಕೆ ಸಾಧ್ಯವಾಗಲ್ಲ. ಹೇಗಾದರೂ ಮಾಡಿ ಆ ಅಪಹರಣಕಾರರೊಂದಿಗೆ ತನ್ನ ಈ ನೆಗೋಷಿಯೇಟಿಂಗ್ ಟೀಮನ್ನು ಕಳಿಸಿರುತ್ತಲ್ಲ ದೆಹಲಿಯಿಂದ, ಅಂದರೆ ಇವಾಗ NSA ಆಗಿರುವಂಥ ಅಜಿತ್ ದೋವಲ್ ಅವರು ಕೂಡ ಆ ಟೀಮ್ನಲ್ಲಿರ್ತಾರೆ. ಅದರ ಜೊತೆಗೆ ವಿದೇಶಾಂಗ ಸಚಿವಾಲಯದ ಪ್ರತಿನಿಧಿಯಾಗಿ ವಿವೇಕ್ ಕಾಚು ಮತ್ತು ನಾಗರಿಕ ವಿಮಾನಯಾನದ ಭದ್ರತಾ ಅಧಿಕಾರಿಗಳೆಲ್ಲ ಆ ನೆಗೋಷಿಯೇಷನ್ ಟೀಮ್ನಲ್ಲಿ ಹೋಗಿರ್ತಾರೆ ಅಪಹರಣಕಾರರೊಂದಿಗೆ ಮಾತಾಡೋದಕ್ಕೆ. ಅವರೆಲ್ಲ ಈ ವಕೀಲ್ ಅಹಮದ್ ಮುತಾವಕೀಲ್ನ ಮುಖಾಂತರವೇ ಅಪಹರಣಕಾರರನ್ನು ನೇರವಾಗಿ ಸಂಪರ್ಕಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಅಲ್ಲದೆ ಇಲ್ಲೊಂದಷ್ಟು ಭಾಳ ಇಂಪಾರ್ಟೆಂಟ್ ಆಗಿರೋ ರಿವಿಲೇಷನ್ಗಳನ್ನು ನಿಮ್ಮ ಮುಂದೆ ನಾನು ಹೇಳಬೇಕು. ಇಷ್ಟೂ ಘಟನೆಗಳ ಸರಪಳಿಯನ್ನು ಗಮನಿಸ್ತಾ ಹೋದರೆ ಇದು ISI, ತಾಲಿಬಾನು ಮತ್ತು ಆ ಜಿಹಾದಿ ನೆಟ್ವರ್ಕ್ಗಳ ಈ ಕೋಆರ್ಡಿನೇಟೆಡ್ ಹ್ಯಾಂಡಿ ವರ್ಕು ಅಂತ ಎಂಥವ್ರಿಗಾದರೂ ಭಾಳ ಬಲವಾಗಿ ಅನ್ನಿಸ್ತೇ ಇರೋದಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಇದಕ್ಕೆ ಪುಷ್ಟೀಕರಿಸೋ ಹಾಗೆ ಪಾಕಿಸ್ತಾನದ ಹಿರಿಯ ಪತ್ರಕರ್ತ ಜಾಹಿದ್ ಹುಸೇನ್ ಅವರು ಈ ವಿಮಾನ ಅಪಹರಣದ ಪ್ರಹಸನದ ಸಂದರ್ಭದಲ್ಲಿ ಕಂದಹಾರ್ನಿಂದ ನೇರ ವರದಿಗಾರಿಕೆ ಮಾಡ್ತಾ ಇರ್ತಾರೆ. ಅವರು ತಮ್ಮ ಫ್ರಂಟ್ಲೈನ್ ಪಾಕಿಸ್ತಾನ ಅನ್ನುವಂಥ ಬುಕ್ನಲ್ಲಿ ಬರ್ಕೊಳ್ತಾರೆ. ಅಲ್ಲಿ ಹೇಳಿರೋ ಪ್ರಕಾರದಲ್ಲಿ ಅವರಿಗೆ ಅಫ್ಘನ್ನ ವಿಶ್ವಾಸಾರ್ಹ ಮೂಲಗಳಿಂದ ತಿಳಿದು ಬಂದ ವಿಚಾರ ಏನು ಅಂದರೆ, ISI ಅಧಿಕಾರಿಗಳು ಖುದ್ದು ಕಂದಹಾರ್ ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡು ಈ ಇಡೀ ಹೈಜಾಕಿಂಗ್ ಡ್ರಾಮಾನ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಅಪಹರಣಕಾರರಿಗೆ, ವಿಮಾನದೊಳಗಡೆ ಇದ್ದಂಥ ಅಪಹರಣಕಾರರಿಗೆ
ಆ ವಿಮಾನ ನಿಲ್ದಾಣದಲ್ಲಿ ಇದ್ದಂತಹ ಭಾರತದ ನೆಗೋಷಿಯೇಟಿಂಗ್ ಟೀಮ್, ಅಜಿತ್ ದೋವಲ್ ಅವರ ನೇತೃತ್ವದ ಈ ನೆಗೋಷಿಯೇಟಿಂಗ್ ಟೀಮ್ನ ಮುಂದೆ ಏನೆಲ್ಲ ಡಿಮ್ಯಾಂಡ್ಸ್ನ ಇಡಬೇಕು ಅನ್ನೋದನ್ನು ಎಳೆ ಎಳೆಯಾಗಿ ಹೇಳ್ಕೊಡ್ತಾ ಇರುತ್ತೆ. ಆಗಲೇ ಹೇಳಿದ್ನಲ್ಲ, ಅಬ್ದುಲ್ ಲತೀಫ್ ಅಂತ ISI ಏಜೆಂಟು ಬಾಂಬೆನಲ್ಲಿದ್ದವನು, ಅವನು ಕೂಡ ಇಲ್ಲಿ ಬಾಂಬೆನಲ್ಲಿ ಕೂತ್ಕೊಂಡು ತನ್ನ ಮನೆಯಲ್ಲಿ ಭಾರತದ ಮೀಡಿಯಾಗಳು ಈ ಅಪಹರಣದ ಕಥೆಯನ್ನು ಹೇಗೆ ಟೆಲಿಕಾಸ್ಟ್ ಮಾಡ್ತಾ ಇದ್ದಾವೆ, ಹಾಗೆ ಭಾರತದ ಸಾರ್ವಜನಿಕರ ಪ್ರತಿಕ್ರಿಯೆಗಳೆಲ್ಲ ಹೇಗಿವೆ ಅನ್ನೋದನ್ನು ಕರಾಚಿಯಲ್ಲಿದ್ದಂಥ ISI ಹ್ಯಾಂಡ್ಲರ್ಸಿಗೆ ಟೆಲಿಫೋನ್ ಮೂಲಕ ತಿಳಿಸ್ತಾ ಇರ್ತಾನೆ. ಇನ್ನು ಆರಂಭದಲ್ಲಿ ಭಾರತದ ಬೇರೆ ಬೇರೆ ಜೈಲುಗಳಲ್ಲಿರುವ 35 ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬೇಕು ಅಂತ ಡಿಮ್ಯಾಂಡನ್ನು ಇಟ್ಟಿದ್ದಂಥ ಈ ಅಪಹರಣಕಾರರು ಆಮೇಲೆ ಅಜಿತ್ ದೋವಲ್ ನೇತೃತ್ವದ ನೆಗೋಷಿಯೇಟಿಂಗ್ ಟೀಮು ಮತ್ತು ಆ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಆ ಮುತ್ತಾ ವಕೀಲ್ನ ಮಧ್ಯಸ್ಥಿಕೆಗೆ ಮಣಿದು 3 ಭಯೋತ್ಪಾದಕರನ್ನ ಬಿಟ್ಬಿಡಿ, ನಾವು ಈ ಒತ್ತೆಯಾಗಿಟ್ಟುಕೊಂಡಿರುವಂತಹ ವಿಮಾನದ ಸಿಬ್ಬಂದಿ ಹಾಗೂ ಪ್ರಯಾಣಿಕರನ್ನ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾರಪ್ಪ ಆ 3 ಭಯೋತ್ಪಾದಕರು ಅಂದರೆ ಮಸೂದ್ ಅಜರ್, ಅಹಮದ್ ಒಮರ್ ಸಯೀದ್ ಶೇಖ್ ಮತ್ತು ಮುಸ್ತಾಕ್ ಅಹಮದ್ ಜರ್ಗಾರ್ ಅಂತ. ಇಲ್ಲಿ ಮಸೂದ್ ಅಜರ್ ಬಗ್ಗೆ ಒಂದು ಬ್ರೀಫಾಗಿ ನಿಮಗೆ ಇಂಟ್ರೊಡಕ್ಷನ್ ಕೊಡಬೇಕು. ಈತ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಬಹವಲ್ಪುರದ ಒಂದು ಕಟ್ಟರ್ ಮೂಲಭೂತವಾದಿ ದೇವಬಂದಿ ತತ್ವದ ಇಸ್ಲಾಮಿಕ್ ತತ್ವವನ್ನು ತಲೆಗೇರಿಸಿಕೊಂಡಿದ್ದಂಥ ಕುಟುಂಬದಲ್ಲಿ ಜನಿಸ್ತಾನೆ. ಈತ 8ನೇ ಕ್ಲಾಸ್ಗೆಲ್ಲ ಸ್ಕೂಲ್ಗೆ ಹೋಗೋದನ್ನು ಬಿಟ್ಬಿಡ್ತಾನೆ. 1980ರ ದಶಕದಲ್ಲಿ ಹರ್ಕತುಲ್ ಅನ್ಸಾರ್ ಅನ್ನುವಂಥ ಭಯೋತ್ಪಾದಕ ನೆಟ್ವರ್ಕ್ ಜೊತೆಗೆ ಲಿಂಕ್ ಆಗಿದ್ದಂಥ ಮದ್ರಸಾದಲ್ಲಿ ಇರ್ತಾನೆ. ಅಲ್ಲಿಂದ ಈತ ಸೋವಿಯತ್ ಅಫ್ಘಾನ್ ವಾರ್ನಲ್ಲಿ ಭಾಗಿಯಾಗೋದಕ್ಕೆ ಅಫ್ಘಾನಿಸ್ತಾನಕ್ಕೆ ಹೋಗ್ತಾನೆ. ಅಲ್ಲಿ ಯುದ್ಧದಲ್ಲಿ ಗಾಯಗೊಂಡು ಮರಳಿ ಪಾಕಿಸ್ತಾನಕ್ಕೆ ಬರ್ತಾನೆ. ಒಬ್ಬ ಪ್ರಖರ ವಾಗ್ಮಿಯಾಗಿದ್ದ ಮಸೂದ್ ಅಜರ್ ತುಂಬ ಕಟ್ಟರ್ಪಂಥಿ ಇಸ್ಲಾಮಿಕ್ ಮೂಲಭೂತವಾದ ಪ್ರೀಚಿಂಗ್ಗಳನ್ನು ಉರ್ದು ಮ್ಯಾಗ್ಝಿನ್ ಆದಂಥ ಸಾದೆ ಮುಜಾಹಿದ್ದೀನ್ ಮತ್ತು ಅರೇಬಿಕ್ ಲ್ಯಾಂಗ್ವೇಜ್ನಲ್ಲಿದ್ದಂಥ ಸಾವ್ತೆ ಕಾಶ್ಮೀರ್ ಅನ್ನುವಂಥ ಕಾಶ್ಮೀರ ಕೇಂದ್ರಿತ ಜರ್ನಲ್ಗಳಲ್ಲಿ ಎಡಿಟೋರಿಯಲ್ಗಳನ್ನು ಬರಿತಾ ಇರ್ತಾನೆ. ಈತನ ಎಡಿಟೋರಿಯಲ್ಗಳನ್ನು ಓದಿದವರು, ಈತನ ಭಾಷಣಗಳನ್ನು ಕೇಳಿದವರು ಇಸ್ಲಾಮಿಕ್ ಮೂಲಭೂತವಾದ ಪ್ರೇರಿತರಾಗಿ ಬಂದೂಕನ್ನು ಹಿಡಿದು ಭಾರತ ಸೇರಿದಂತೆ ಇಸ್ಲಾಮಿಕ್ ಜಗತ್ತಿನ ಶತ್ರುಗಳು ಅಂತ ಏನು ಈ ಮೂಲಭೂತವಾದಿಗಳು ಅವ್ರನ್ನ ನಂಬಿಸಿರ್ತಾರೋ ಅವರ ವಿರುದ್ಧ ಪ್ರಾಣವನ್ನೇ ಅರ್ಪಿಸಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಿರ್ತಾರೆ. ಇಂಥ ಒಂದು ಸಾಮರ್ಥ್ಯದಿಂದ ಹರ್ಕತುಲ್ ಅನ್ಸರ್ನ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದಂಥ ಪ್ರಮುಖ ಭಯೋತ್ಪಾದಕನಾಗಿದ್ದಂಥ ಮಸೂದ್ ಅಜರ್ ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ಬಲಗೊಳಿಸಬೇಕು ಅಂತ 90ರ ದಶಕದಲ್ಲಿ ಆಫ್ರಿಕಾದ ಒಂದಷ್ಟು ದೇಶಗಳು, ಮಧ್ಯಪೂರ್ವದ ದೇಶಗಳಲ್ಲೆಲ್ಲ ಓಡಾಡಿಕೊಂಡು ಯುವಕರನ್ನು ಬ್ರೈನ್ ವಾಶ್ ಮಾಡಿ ಈ ಜಿಹಾದಿ ನೆಟ್ವರ್ಕ್ಗಳಿಗೆ ಕರ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಬ್ರಿಟನ್ಗೆಲ್ಲ ಹೋಗಿ ಈತ ಅಲ್ಲಿಂದ ದೇಣಿಗೆಯ ರೂಪದಲ್ಲಿ ಈ ಜಿಹಾದಿ ಆ್ಯಕ್ಟಿವಿಟಿಗಳಿಗೆ ನಿಧಿಯನ್ನು ಸಂಗ್ರಹಿಸಿಕೊಂಡು ಬರ್ತಾ ಇರ್ತಾನೆ. ಸೊ ನಿಮ್ಮ ಅಂದಾಜಿಗೆ ಬಂದಿರ್ಬೋದು ISIಗೆ ಈತ ಎಷ್ಟು ಮುಖ್ಯವಾದಂಥ ವ್ಯಕ್ತಿ ಅಂತ. ಇದಕ್ಕಾಗಿಯೇ ಈತನ ಬಿಡುಗಡೆಗಾಗಿಯೇ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನು ಹೈಜಾಕ್ ಮಾಡೋದಕ್ಕೆ ISI ಬಹುಮುಖ್ಯವಾಗಿ ಮುಂದೆ ಬರುತ್ತೆ. ಇನ್ಫ್ಯಾಕ್ಟ್ ಇದಕ್ಕಾಗಿ ಆತನ ತಮ್ಮನ ನೇತೃತ್ವದಲ್ಲೇ ಅಪಹರಣಕಾರರನ್ನು ಛೂ ಬಿಡುತ್ತೆ. ಈ ಮಸೂದ್ ಅಜರ್ 1994ರಲ್ಲಿ ಒಮ್ಮೆ ಪೋರ್ಚುಗಲ್ನ ಒಂದು ನಕಲಿ ಪಾಸ್ಪೋರ್ಟ್ ಇಟ್ಕೊಂಡು ನಿಯಂತ್ರಣ ರೇಖೆಯನ್ನು ದಾಟಿ ಶ್ರೀನಗರಕ್ಕೆ ಬಂದ್ಬಿಟ್ಟಿರ್ತಾನೆ. ತನ್ನ ಕೃಪಾಪೋಷಣೆಯಲ್ಲಿ ಬೆಳೆದಂತಹ ಜಿಹಾದಿ ನೆಟ್ವರ್ಕ್ಗಳನ್ನು ಒಂದೆಡೆ ಸೇರಿಸಿ ಅವರಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸೋದಕ್ಕೆ ಅಂತ ಬಂದಿರ್ತಾನೆ. ಆ ವೇಳೆ ಅನಂತನಾಗ್ನಲ್ಲಿ ಭಾರತೀಯ ಸೇನೆಯ ಒಂದು ನಾಕಾಬಂದಿ ಹಾಕ್ಕೊಂಡಿರ್ತಾರೆ ಭಾರತೀಯ ಸೇನೆಯವರು. ಅಲ್ಲಿ ಈತ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ, ಆದರೆ ಕಾರ್ ಕೆಟ್ಟೋಗಿರುತ್ತೆ. ಅಲ್ಲಿಂದ ಮುಂದಕ್ಕೆ ಆಟೋದಲ್ಲಿ ಹೋಗ್ತಾ ಇರ್ತಾನೆ. ಆ ಆಟೋನ ಆ ನಾಕಾಬಂದಿ ಹತ್ರ ಭಾರತೀಯ ಸೇನೆ ತಡೆದು ನಿಲ್ಲಿಸಿದಾಗ ಈತ ಮತ್ತು ಈತನ ಜೊತೆ ಮತ್ತೊಬ್ಬ ಭಯೋತ್ಪಾದಕ ಸಿಗಾಕೊಂತಾರೆ. ಆಮೇಲೆ ಇವನ್ನ ತೆಗೆದು ಜಮ್ಮುವಿನ ಜೈಲಿನಲ್ಲಿ ಇರಿಸಲಾಗಿರುತ್ತೆ. ಈತ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾನೆ ISIಗೆ ಅನ್ನೋದು ನೋಡಿ. ಬಂಧನವಾದ ಒಂದೇ ವರ್ಷದಲ್ಲಿ ಹರ್ಕತುಲ್ ಅನ್ಸಾರ್ ಸಂಘಟನೆ ಒಂದು ಉಪಸಂಘಟನೆಯನ್ನು ಸ್ಥಾಪಿಸಿ ಸೌತ್ ಕಾಶ್ಮೀರದಲ್ಲಿ ಟ್ರೆಕ್ಕಿಂಗ್ ಮಾಡ್ತಿದ್ದಂಥ ಒಂದಷ್ಟು ಪಾಶ್ಚಾತ್ಯ ಪ್ರವಾಸಿಗರನ್ನು ಅಪಹರಣ ಮಾಡಿಸಿ ಅವರನ್ನು ಒತ್ತೆಯನ್ನಾಗಿಟ್ಟುಕೊಂಡು ಅವರ ಬದಲಿಗೆ ಮಸೂದ್ ಅಜರ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತ ಕೇಳುತ್ತೆ. ಆದರೆ ಅದರಲ್ಲಿ ವಿಫಲವಾಗಿರ್ತಾರೆ ಹರ್ಕತುಲ್ ಅನ್ಸಾರಿ ಸಂಘಟನೆಯವರು. ಅದಾದ ಮೇಲೆ ಮಾರನೇ ವರ್ಷ ಸಹರನ್ಪುರದಲ್ಲಿ, ಉತ್ತರ ಪ್ರದೇಶದ ಸಹರನ್ಪುರದಲ್ಲಿ ಮತ್ತೊಂದಷ್ಟು ಜನರನ್ನು ಅಪಹರಣ ಮಾಡ್ತಾರೆ ಇದೇ ವಿಚಾರನ ಮುಂದೆ ಇಟ್ಕೊಂಡು. ಆದರೆ ಅವಾಗಲೂ ಕೂಡ ಅವರು ವಿಫಲರಾಗ್ತಾರೆ. ಇದಕ್ಕಿಂತ ವಿಪರ್ಯಾಸ ಏನು ಅಂದರೆ 1996ರಲ್ಲಿ ಆಗಿನ ಪಾಕಿಸ್ತಾನದ ಒಳಾಡಳಿತ ಸಚಿವರಾಗಿದ್ದ ನಾಸಿರುಲ್ಲಾ ಖಾನ್ ಬಾಬರ್ ಅವರು ಭಾರತ ಸರ್ಕಾರಕ್ಕೆ ಇಸ್ಲಾಮಾಬಾದ್ನಲ್ಲಿರುವಂಥ ಹೈಕಮಿಷನರ್ ಮೂಲಕ ಒಂದು ಪತ್ರವನ್ನು ಬರೆದು ಕೇಳ್ಕೊತಾರೆ ಮಸೂದ್ ಅಜರ್ನ ಮಾನವೀಯ
ನೆಲೆಗಟ್ಟಿನಲ್ಲಿ ಅನುಕಂಪದ ಆಧಾರದ ಮೇಲೆ ಬಿಡುಗಡೆ ಮಾಡಿಬಿಡಿ ಅಂತ. ಮತ್ತು 97ರ ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿರುವ ಪಾಕಿಸ್ತಾನದ ಹೈಕಮಿಷನ್ನು ಈ ಮಸೂದ್ ಅಜರ್ನ ಭೇಟಿಯಾಗೋದಕ್ಕೆ ರಾಜತಾಂತ್ರಿಕರಿಗೆ ಅವಕಾಶ ಕೊಡಿ ಅಂತಲೂ ಕೇಳ್ಕೊಂಡಿರುತ್ತೆ. ಸೊ ಇಲ್ಲಿಗೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಸೂದ್ ಅಜರ್ ಅಂದರೆ ಪಾಕಿಸ್ತಾನದ ISIಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಬಹುಶಃ ಅದಕ್ಕಿಂತ ಇನ್ನೂ ಹೆಚ್ಚು ಇಂಪಾರ್ಟೆಂಟ್ ಆಗಿರುವ ದಾವೂದ್ ಇಬ್ರಾಹಿಮನ್ನ ಇಟ್ಕೊಂಡು ಅವರು ಇನ್ನೂ ಏನೇನೆಲ್ಲ ಮಾಡಿಸಿರ್ಬೋದು ಅನ್ನೋದನ್ನ ಜಸ್ಟ್ ಊಹೆ ಮಾಡಿಕೊಂಡ್ರು ಮೈಜುಮ್ ಅನ್ನತ್ತೆ. ಈ ಅಪಹರಣಕಾರರ ISI ಕೃಪಾಪೋಷಿತ ಹಾಗೂ ತಾಲಿಬಾನ್ನ ಮಧ್ಯಸ್ಥಿಕೆಯಲ್ಲಿ ಈ ಅಪಹರಣಕಾರರ ಬೇಡಿಕೆಗೆ ಮಣಿಯಲೇಬೇಕಾಗುತ್ತೆ ಭಾರತ ಸರ್ಕಾರ. ಯಾಕೆ ಅಂತಂದರೆ ಆ ವಿಮಾನದಲ್ಲಿದ್ದಂಥ ಪ್ರಯಾಣಿಕರ ಜೀವಕ್ಕೆ ಬೆಲೆ ಇಲ್ವಾ ಅಂತ ಆ ಪ್ರಯಾಣಿಕರ ಸಂಬಂಧಿಗಳು ಮಾಧ್ಯಮದವರ ಮುಂದೆ ಅವಲತ್ತುಗೊಳ್ತಾರೆ. ಅಲ್ಲದೆ 1989ರಲ್ಲಿ ಜಮ್ಮು ಕಾಶ್ಮೀರದ ಹಿರಿಯ ರಾಜಕಾರಣಿ ಮುಫ್ತಿ ಮೊಹಮ್ಮದ್ ಸಯೀದ್ರ ಪುತ್ರಿ ರುಬಿಯಾ ಸಯೀದ್ರ ಅಪಹರಣವನ್ನು ಮಾಡಿದ್ದಾಗ ಭಯೋತ್ಪಾದಕರು ಅವರನ್ನು ಬಿಡಿಸ್ಕೊಂಬರೋದಕ್ಕೆ ಅಂತ ಜೈಲಲ್ಲಿದ್ದಂಥ 5 ಜನ ಭಯೋತ್ಪಾದಕರನ್ನು ಬಿಟ್ಟು ಕಳಿಸಿರ್ತಾರೆ. ಹಾಗಿದ್ರೆ VIP ಗಳ ಜೀವಗಳಿಗೆ ಬೆಲೆ ಇದೆ, ಸಾಮಾನ್ಯರ ಜೀವಗಳಿಗೆ ಬೆಲೆ ಇಲ್ವಾ ಅನ್ನುವಂಥ ದೊಡ್ಡ ಪ್ರಶ್ನೆ ಭಾರತದ ಸಾರ್ವಜನಿಕ ವರ್ತುಲದಲ್ಲಿ ತೇಲಾಡೋದಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ಅಂದಿನ ವಾಜಪೇಯಿ ಸರ್ಕಾರದ ಮುಂದೆ ಬೇರೆ ಯಾವ ಆಯ್ಕೆಗಳು ಇಲ್ಲದೆ ಖುದ್ದು ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ರವರೇ ಈ ಮೂವರನ್ನು ತಮ್ಮೊಂದಿಗೆ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕಂದಹಾರ್ಗೆ ಕರ್ಕೊಂಡೋಗಿ ಬಿಡ್ತಾರೆ. ಆ ಕಡೆಯಿಂದ ಅದಕ್ಕೆ ಪ್ರತಿಯಾಗಿ ಪ್ರಯಾಣಿಕರು ಮತ್ತು ವಿಮಾನದ ಸಿಬ್ಬಂದಿಯನ್ನು ಬಿಡಿಸ್ಕೊಂಡು ಬರ್ತಾರೆ. ಈ ಮೂವರು ಭಯೋತ್ಪಾದಕರನ್ನು ತಾಲಿಬಾನ್ ಸರ್ಕಾರ ಬಂಧಿಸುವ ಬದಲು 10 ಗಂಟೆಯ ಕಾಲಾವಕಾಶ ಕೊಡುತ್ತೆ. ಪಾಕಿಸ್ತಾನಕ್ಕೆ ವಾಪಸ್ ಹೊರಟೋಗ್ಬಿಡಿ ಅಥವಾ ಗಡಿಯಿಂದ ನಮ್ಮ ದೇಶದ ಗಡಿಯಿಂದ ವಾಪಸ್ ಹೊರಟೋಗ್ಬಿಡಿ, 10 ಗಂಟೆ ನಿಮ್ಗೆ ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದರಂತೆ ಇವ್ರು ಹೋಗ್ತಾರೆ. ಈ ಬಿಡುಗಡೆಯಾದ ಒಂದೇ ವಾರದಲ್ಲಿ ಮಸೂದ್ ಅಜರು ಕರಾಚಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯೊಂದನ್ನು ಉದ್ದೇಶಿಸಿ ಮತ್ತದೇ ತನ್ನ ಮೂಲಭೂತವಾದ ಭಾಷಣವನ್ನು ಮಾಡ್ತಾನೆ. ಇದಾದ 2 ತಿಂಗಳಲ್ಲಿ ಜೈಷ್ ಎ ಮೊಹಮ್ಮದ್ ಅನ್ನುವಂಥ ಕಾಶ್ಮೀರ ಕೇಂದ್ರಿತ ಭಯೋತ್ಪಾದಕ ಸಂಘಟನೆಗೆ ಚಾಲನೆಯನ್ನು ಕೊಡ್ತಾನೆ ಈ ಮಸೂದ್ ಅಜರು. ಈಗ ನಮ್ಮ ದೇಶದಲ್ಲಿ ಕಳೆದ ಒಂದು 20 ವರ್ಷಗಳಿಂದ ಜರುಗಿರುವ ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳ ಹಿಂದೆ ಈ ಜೈಷ್ ಎ ಮೊಹಮ್ಮದ್ ಮಸೂದ್ ಅಜರ್ನ ಹೆಸರು ತನಿಖಾ ವರದಿಗಳಲ್ಲಿ ಬರ್ತಾನೆ ಇರೋದು ನಿಮಗೆ ಗೊತ್ತಿರ್ಬೋದು. ಜೈಷ್ ಎ ಮೊಹಮ್ಮದ್ ಸಂಘಟನೆ ಸ್ಥಾಪನೆ ಆದ 3 ತಿಂಗಳಲ್ಲಿ ಶ್ರೀನಗರದಲ್ಲಿ ಒಂದು ಸೂಸೈಡ್ ಅಟ್ಯಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರ ಅಸೆಂಬ್ಲಿಯ ಮೇಲೂ ಭಯೋತ್ಪಾದಕ ದಾಳಿ ಆಗುತ್ತೆ. 2001ರ ಡಿಸೆಂಬರ್ನಲ್ಲಿ ಭಾರತದ ಸಂಸತ್ ಮೇಲೆ ದಾಳಿ ಆಗುತ್ತೆ. 2008ರ ಮುಂಬೈ ಅಟ್ಯಾಕ್ಸ್ ಹಿಂದೆಯೂ ಕೂಡ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೈಬಾ 2ರ ಪಾತ್ರವೂ ಇದೆ. 2014ರ ಪಠಾನ್ಕೋಟ್ನಲ್ಲಿರುವಂಥ ಭಾರತೀಯ ವಾಯುಪಡೆಯ ನೆಲೆಯ ಮೇಲೆ ದಾಳಿ ಆಗುತ್ತೆ. 2019ರ ಪುಲ್ವಾಮಾ ದಾಳಿ ಆಗುತ್ತೆ. ಅದಕ್ಕೆ ಹೇಳಿದ್ದು 99ರಲ್ಲಿ ಜರುಗಿದ ಈ ಘಟನೆ ಘಟಿಸಿ 25 ವರ್ಷಗಳಾದರೂ ಕೂಡ ಭಾರತ ಇದಕ್ಕೆ ಇಂದಿಗೂ ಕೂಡ ಬೆಲೆಯನ್ನು ತೆರ್ತಾ ಇದೆ. ಇದೇ ರೀತಿ ಇನ್ನಷ್ಟು ಭೌಗೋಳಿಕ ರಾಜಕೀಯದ ವಿಚಾರದ ಕುರಿತು ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಅಧ್ಯಯನವನ್ನು ಮಾಡಿ ನಿಮ್ಮ ಮುಂದೆ ಸರಳವಾದ ನಿರೂಪಣೆಯೊಂದಿಗೆ ತರಬೇಕು ಅನ್ನೋದು ನನ್ನ ಬಯಕೆ. ನನ್ನ ಕಂಟೆಂಟು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮೋಟಿವೇಶನ್ನು ತುಂಬ ಇಂಪಾರ್ಟೆಂಟು. ಎಲ್ಲವನ್ನೂ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ರಿಸರ್ಚ್ ವರ್ಕ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಇದೆಲ್ಲವನ್ನು ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಬೆಂಬಲದ ಮೋಟಿವೇಶನ್ ಇದ್ದರೆ ನನಗೆ ಅದು ಒಂದು ದೊಡ್ಡ ಟಾನಿಕ್ ಅನಿಸುತ್ತೆ. ದಯವಿಟ್ಟು ನನ್ನ ಚಾನಲ್ಲಿಗೆ ನನ್ನ ಕಂಟೆಂಟ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಂಟೆಂಟನ್ನು ನಿಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ. ನಿಮ್ಮ ಕಮೆಂಟ್ಗಳ ಮೂಲಕ ನಾನು ಏನಾದರೂ ಸುಧಾರಣೆಗಳನ್ನು ಮಾಡಿಕೊಳ್ಬೇಕಾಗಿದ್ದಲ್ಲಿ ತಿಳಿಸಿ. ಹಾಗೆ ನಿಮಗೆ ಮೆಚ್ಚುಗೆಯಾದಲ್ಲಿಯೂ ಕೂಡ ಮೆಚ್ಚುಗೆ ಕಮೆಂಟ್ಗಳನ್ನು ಹಾಕಿ. ನಮಸ್ಕಾರ. ಮತ್ತೊಂದು ವಿಚಾರದೊಂದಿಗೆ ಇನ್ನೊಂದು ವ್ಲಾಗ್ನಲ್ಲಿ ಭೇಟಿಯಾಗೋಣ.